ಭಾವ ಎದ್ದ ಕೂಡಲೇ ಆನಂದಮಯವಾದ ಇದನ್ನ ನೆನಪು ಮಾಡ್ಬೇಕು. ಭಾವ ಅಡುಗು ಮುಂದೆ ನಿದ್ದೆ ಹತ್ತುವಾಗ ಅದನ್ನ ನೆನಪು ಮಾಡ್ಕೋತ ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಯಾರು ಮಾಡ್ತೀವಿ ನಾವು ಹಂಗೆ? ಎದ್ದ ಅದ ಭಾವ ಬರ್ತದೆ. ಮಲ್ಕೊಳ್ಳೋ ಮುಂದೆ ನೆನಪು ಏನ್ ಮಾಡ್ಕೊಂತ ಮಲ್ಕೋತಿ, ಹೇಳೋ ಮುಂದೆ ಅದ ನೆನಪಿಗೆ ಬರ್ತದೆ. ಅಂತ್ಯ ಕಾಲಕ್ಕೆ ಅದಕ್ಕೆ ಶರೀರ ಬಿಡೋ ಮುಂದೆ ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಿ, ಅದಾಗಿ ಬಿಡ್ತಿ. ಅಂತ್ಯಮತಿ ಸಾಗತಿ ಅಂತ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ. ಶರೀರ ಬಿಡೋ ಮುಂದೆ ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಿ, ಅದಾಗಿ ಬಿಡ್ತೀನಿ ಅಂತ. ಪ್ರಬಲ ವಾಸನ ಯಾವ್ದು ಇರ್ತತಿ ಅದ ನೆನಪಿಗೆ ಬರ್ತತಿ. ಬರೀ ಬಾಳೆ ದೇಶನ ಇದ್ದದ್ದು ಮಕ್ಕಳು ಮರಿ ಇವ ನೆನಪಿಗೆ ಬರ್ತಾವ. ಬರೀ ಅವನ್ನ ನೆನಪು ಮಾಡ್ಕೊಂತ ಅದ ಆಗಿಬಿಡ್ತೈತಿ. ಅದ ವಾತಾವರಣದೊಳಗೆ ಅದಲ್ಲೇ ಬಿಡ್ತೈತಿ. ಒಳ್ಳೆ ಕಾಣಪ್ಪ ಇದರಿಂದ ದುಃಖದ ಇದನ್ನು ಹೊಳಿಬೇಕಲ್ಲ ನಾವು. ದೋಷ ದರ್ಶನ ಆಗ್ಬೇಕಲ್ಲ. ದೋಷ ಇಲ್ಲದಂತಹದ್ದು ಯಾವ್ದೈತಿ ಅದ್ರ ನೆನಪಿನಾಗ ಇರ್ಬೇಕಿಲ್ಲ. ಇದು ಬಾಳೆ ಎಲ್ಲ ದೋಷದಿಂದ ಕೂಡ್ಯದ. ಇದರ ನೆನಪಿನಾಗ ಇರುವುದು ಲಾಭಿಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಅದು ಮೊದಲಿರ್ತ ಅಭ್ಯಾಸ ನೀ ಇದನ್ನ ಮಾಡ್ಕೊಂಡಿದ್ದಂದ್ರೆ ಅದ್ರ ನೆನಪು ಮಾಡ್ಕೊಳ್ಳೋ ಅಭ್ಯಾಸ ಮಾಡಿದ್ದೆ ಅಂದ್ರೆ ಬರ್ತೈತೆ. ಅದು ಒಮ್ಗಿಲೆ ಎಲ್ಲಿ ಬರ್ಬೇಕು ನಿನ್ಗೆ ಅಂತ್ಯ ಕಾಲಕ್ಕೆ? ಬರೀ ಸಾಯ್ತೇನೆ ಅನ್ನೋದು ಒಂದು ಹೆಸನ್ ಇದ್ ಬಿಡ್ತೈತೆ ನಮ್ಗೆ. ಹೌದಿಲ್ಲ, ಹೆದರಾಕೈತಿ ಬಿಡ್ತೈತೆ. ಅಯ್ಯೋ ಯಪ್ಪ ಹೆಂಗ್ ಸಾಯ್ಲಿವ್ ನಾನು. ಯಾರು ಏನ್ ತಿಳಿತಾರ ಅದ ಆಗಿರ್ತಾರ. ಬ್ರಹ್ಮವನ್ನ ತಿಳಿದವ ಬ್ರಹ್ಮನ ಇರ್ತಾನ. ಬಾಹ್ಯ ಚರಿತಾರ್ಥದ ವ್ಯವಹಾರ ಖಾತೆನ ಬೇರೆ, ಸದಾ ಆನಂದಮಯವಾಗಿರ್ತಕ್ಕಂಥ ಇರುವನ್ನು ಹೊಂದ್ಕೊಂಡಿರುವ ಖಾತೆನ ಬೇರೆ. ಏನ್ ಒಳಗಿನ ಕೆಲಸದ ಏನ್ ಅವ್ ಒಳಗಿನ ಸ್ಥಿತಿ ಮಂದಿಗೇನು ಗೊತ್ತಾಗತಿ? ಅವ್ ಎಲ್ಲಿ ಐತಿದು ನಮ್ಮ ಮನುಷ್ಯನ ವೃತ್ತಿ ಯಾಕಡೆ ಐತೇನೋ ಮಂದಿಗೇನು ಗೊತ್ತಾಗ. ಮಂದಿಗೆ ತೋರ್ಸಕ್ ಬರ್ದಲ್ಲ ಅದನ್ನ ಒಳಗೆ ಏನ್ ನಡೀತೈತೆ ಅಂದ್ರೆ. ಏನ್ ಜನರೇನು ಬಲ್ಲರು ಒಳಗಾಗು ಕೃತ್ಯವನ್ನು. ಇಲ್ಲೇ ಅದಾನಂದ್ರು ಅಲ್ಲಿ ಇರುದಿಲ್ಲ ಅದು ಮನಸ್ಸು. ಏನ್ ಇಲ್ಲಿ ಬಂದ್ ಕುಂತ್ರು ಸುತ ಅಲ್ಲಿ ಇಲ್ಲಿ ಐತೆ ನೋಡ್ ನಿನ್ ಮನಸ್ಸು ಎಲ್ಲಿ ಹೋಗಿರ್ತೈತಿ. ಯಾವ್ದು ನಿಮಗೆ ವಾಸನೆ ಅಲ್ಲಿ ಸುಖ ಕೊಡ್ತೈತಿ ಅನ್ನೋದು ಇರ್ತೈತಿ, ಅದರ ನೆನಪಿನಾಗ ಇರ್ತೈತಿ. ಏನ್ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ವಿಷಯಗಳ ನೆನಪಿನಾಗ ಇರ್ತೈತಿ. ಏನ್ ಆ ಹುಚ್ಚು ಬಿಡಿಸ್ಬೇಕಲ್ಲ ಮನಸ್ಸಿಗೆ. ಆ ಹುಚ್ಚು ಬಿಡಿಸ್ಬೇಕನ್ನೋ ಈ ಅಭ್ಯಾಸ ಬೇಕು ನಮ್ಗೆ. ಬಿಡಿಸ್ಬೇಕಾತಂದ್ರೆ ವಿಷಯದ ಹುಚ್ಚು ಬಿಡಿಸ್ಬೇಕಾತಂದ್ರೆ ಇವು ಆತ್ಮಚಿಂತನದ ಅಭ್ಯಾಸ ಬಲಿಬೇಕು. ಇದರ ಸ್ವಾದ ಹತ್ತಬೇಕು, ಅವಾಗ ಹುಚ್ಚು ಬಿಡ್ತೈತೆ. ಏನ್ ಸಿದ್ಧವಾಗಿರ್ತಕ್ಕಂಥ ವಸ್ತು ಏನದ ಅದು ಎಂದೂ ಬದಲಾಗುದಿಲ್ಲ. ಏನ್ ಈ ತೋರ್ಗಿ ವಸ್ತುಗಳು ಇದಕ್ಕಿದ್ದಂಗೆ ಇರುದಿಲ್ಲ. ಏನ್ ಮಹಾತ್ಮರೆಲ್ಲ ಅದ್ರ ಕಡೆನೆ ಲಕ್ಷ್ಯ ಕೊಟ್ಟು ಅದನ್ನ ನೆನಪು ಮಾಡ್ತಾರೆ. ಅದ ನೆನಪಿನಾಗ ಉಳ್ಕೊಂಡ್ಬಿಡ್ತಾರೆ. ಏನ್ ತತ್ವ ಚಿಂತನದೊಳಗೆ ಇರ್ತಾರೆ. ತತ್ವದ ತ್ರಿಕಾಲ ಬಾಧ್ಯವಾದಂತ ಇರು ತತ್ವ ಚಿಂತನೆ ಮಾಡಿ ಅದೇ ಅದನ್ನ ಆಚರಣೆಯೊಳಗೆ ತರುದನ್ನ ಅವ್ರನ್ನ ಪೂಜೆ ಮಾಡಿದಂಗೆ. ಅದರಂತೆ ನೀ ಜೀವಿಸ್ಬೇಕಲ್ಲ. ಅದ ನೀನಾಗಿ ಉಳಿಬೇಕು. ಯಾವುದೇ ಜಾತಿ ಯಾವುದೇ ಭಾಷಾ ಇರಲಿ, ಸಾಧನ ಸಾಮಗ್ರಿಗಳು ತಪ್ಪಿದ ಮೂಲಕ ಆ ನಿತ್ಯಾನಂದ ಸ್ಥಿತಿಯನ್ನು ಹೊಂದ್ಕೊಂಡಿರ್ಲಿಕ್ಕೆ ನಮಗ ಆಗೋದು. ಏನ್ ತತ್ವ ಎಂದೂ ಬಾಧಿತ ಆಗುವುದಿಲ್ಲ. ಅದು ತ್ರಿಕಾಲ ಬಾಧಿತವಾದದ್ದು. ಮೂರು ಕಾಲದೊಳಗೂ ಇದ್ದದ್ದು ಅದು ಇಲ್ದಂಗ ಆಗುದಿಲ್ಲ. ಆ ತತ್ವನ ನೀನೆ ತತ್ವಮಸಿ. ಆ ತ್ರಿಕಾಲ ಬಾಧ್ಯವಾದಂತ ಆ ಇರುವ ನೀನದಿ ಅಂತ. 24 ತಾಸು ಯಾವುದೇ ಪ್ರಾಣಿ ಆನಂದವನ್ನು ಅನುಭವ ಮಾಡೇ ಮಾಡ್ತಿರ್ತೈತಿ. ಆದ್ರೆ ಅದರಿಂದ ಆನಂದಮಯ ಇರು ಏನಾರ ಆಗೈತೇನ? ಹೆಚ್ಚು ಕಡಿಮೆ ಆಗೈತೇನ? ಆಗಿಲ್ಲ. ಏನ್
ಈ ಯೋಗಿಗಳ ಮಾತು ಅನುಭವ ನಮಗೆ ತಿಳಿಬೇಕಾದ್ರೆ ಒಳಗೆ ಹೊಕ್ಕ ವಿಚಾರ ಮಾಡಿದಾಗ ಅದು ತಿಳಿತೈತಿ. ಆಳವಾಗಿ ವಿಚಾರ ಮಾಡಿದಾಗ ಇದ್ರ ಕಡೆ ಲಕ್ ಕೊಡೋದು ಕೈ ಬಿಡ್ಬೇಕು. ಹೊರಗಿನ ಹೆಸನ್ ಹತ್ತಿದವಾಗ ಇದನ್ನ ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಆಳವಾಗಿ. ಇದನ್ನೆಲ್ಲ ಮರಿ ಏನು ಹೊರಗಿನ ವ್ಯವಹಾರ ಎಲ್ಲ ತೂರಿಡುವುದನ್ನೆಲ್ಲ ಮರ್ತಾಗ ಆಳವಾಗಿ ಮನಸ್ಸು ಒಳಗೆ ಉಳಿದಾಗ ಇದನ್ನ ಅನುಭವ ತಗೊಳಕ್ ಬರ್ತೈತಿ. ಶ್ರೇಷ್ಠವಾದಂತ ವಸ್ತುವಿನ ತಿಳುವಳಿಕೆಗೆ ಪರಮಾರ್ಥ ಅಂತ. ಇದ್ದಕ್ಕಿದ್ದಂಗೆ ಇದ್ದದ್ದು ಅದು ಎಂದೂ ಬದಲಾವಣೆ ಆಗದಂಥದ್ದು. ವಿಷಯ ಮತ್ತು ವಿಷಯ ವಸ್ತು ಎಲ್ಲ ಕನಿಷ್ಠದವು, ಇವೆಲ್ಲ ತೂರೆಡಗ್ತಾವು. ಅದು ಪರಮಾರ್ಥ ವಸ್ತು ಅದಕ್ಕೆ ಶ್ರೇಷ್ಠ ಅಂದ್ರೆ ಇವು ಬದಲಾವಣೆ ಆಕ್ಕಾವು, ಇದಕ್ಕಿದ್ದಂಗಿರುವುದು. ಆದ್ರೆ ಇದ್ದ ವಸ್ತು ಎಂದೂ ಬದಲಾಗುವುದಿಲ್ಲ, ಒಂದೇ ನಮೂನಿ ಇರುವಂತಹದ್ದು. ಅದಕ್ಕೆ ಪರಮಾರ್ಥ ವಸ್ತು ಅಂತ ಕರೀತಾರೆ. ಅಭಿನ್ನವಾಗಿರ್ತಕ್ಕಂಥದ್ದು ಏನದ ಅದು ತತ್ವ. ಎಲ್ಲರಿಗೂ ಅದು ಒಂದೇ ನಮೂನಿ ಅನುಭವ ಬರ್ತದೆ. ಶರೀರಾದಿಗಳು ಭಿನ್ನ ಭಿನ್ನ ಆದ್ರೆ ತತ್ವದ ಏನು ಭಿನ್ನ ಆಗುದಿಲ್ಲ. ಯಾವುದು ಭಯ ಇಲ್ಲದಂತಹದ್ದು ಯಾವುದೈತಿ ಅದು ತತ್ವ. ತತ್ವ ಚಿಂತನೆ ಮಾಡ್ಬೇಕಾದ್ರೆ ಯಾವುದೇ ಕಲ್ಪನೆಗಳನ್ನೆಲ್ಲ ಕೈ ಬಿಡಬೇಕು. ಕಲ್ಪನೆಗಳೇ ನಮ್ಮನ್ನ ಅದನ್ನ ಅನುಭವ ಬರ್ದಂಗ್ ಮಾಡಿತ್ತು. ಕಲ್ಪನೆಗಳಿಂದ ಆವರಣ ಆಗೈತಿ ನಮ್ದು. ಆಗಿದ್ದ ಸ್ಥಿತಿ ಏನೋ ತತ್ವದ ಇರುವು ಕಲ್ಪನೆಗಳಿಂದ ಆವರಣ ಹೊಂದಿದೆ. ಒಂದು ಕಲ್ಪನಾ ಸರಿಸಿ ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಯಾವುದು ಕಲ್ಪನೆ ಇದ್ದ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಇದನ್ನು ಅನುಸಂಧಾನ ಮಾಡೋದು ಧ್ಯಾನ. ಇದರ ಅಭ್ಯಾಸ ನಡಿಬೇಕು ನೋಡ್ರಿ. ಅಷ್ಟೇ ಪೂರ್ವ ವಿಕಲ್ಪಿತ ಯಾವತ್ತು ಅನ್ಯಶ್ಯನ ಉದಯ ಆತ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಅನುಭವ ಬರುವಂತಹದ್ದು ಇದೇ ಧ್ಯಾನ. ಇದರ ಅಭ್ಯಾಸ ನಡಿಬೇಕು. ಇದನ್ನ ಬಿಟ್ಟು ಬೇರೆ ಹಿಡತನ ಇಲ್ಲ. ಅದನ್ನ ನೆನಪು ಮಾಡ್ಕೊಳ್ಳಿ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ ಅಂತ. ಇದಕ್ಕೆ ಬ್ರಹ್ಮಸೂತ್ರ, ಶಿವಸೂತ್ರ, ಮಂಗಲಸೂತ್ರ, ಸಂಧ್ಯಾ ಸೂತ್ರ ಅಂತ ಕರೀತಾರೆ. ಅದನ್ನ ಅನುಸಂಧಾನ ಮಾಡ್ಬೇಕಲ್ಲ ಎಲ್ಲೇ ಅಂತಃಕರಣದೊಳಗ ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಸಂಧಿ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗ. ಅದಕ್ಕೆ ಕೃಷ್ಣ ಕಿಂಡಿಯಲ್ಲಿ ಕನಕದಾಸರು ಕೃಷ್ಣನನ್ನು ಕಂಡರು ಅಂದ್ರೆ ಎಲ್ಲೇ ಕಿಂಡಿಯಲ್ಲಿ ಎರಡು ಕಲ್ಪನೆಗಳ ಕಿಂಡಿಯವರು ಸದಾ ಆನಂದಮಯವಾದ ಇರುವನ್ನು ಅವರು ಹೊಂದಿದ್ರು ಅಂತ. ಕನಕನ ಕಿಂಡಿ ಅಂದ್ರೆ ಸದಾ ಸ್ವರೂಪದಂತ ಇರುವ ಐತೆ ಐತದ. ಅದು ಅನುಭವಕ್ಕೆ ಯಾಕೆ ಬರುವಲ್ಲ ಅಂದ್ರೆ ಕಲ್ಪನೆಗಳಿಂದ ಅದು ನಮ್ಗೆ ಅನುಭವಕ್ಕೆ ಬರೋದು. ಕಲ್ಪನೆಗೆ ಸರಿಸೋದನ್ನ ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡೋದಂಗಿದ್ದೆ ಅಂದ್ರೆ ಅದ್ರ ನೆನವನಾಗೆ ಇರಾಕ್ ಬರ್ಬೇಕು. ಅದನ್ನ ಅಭ್ಯಾಸ ಮಾಡಿದ್ರು ಅನುಭವಿಗಳು. ನಿರಂತರ ಪ್ರಯತ್ನ ಬೇಕಿದಕ್ಕೆ. ಆ ಸೂತ್ರ ಹತ್ಬೇಕಾತಂದ್ರೆ ಅಂತ ಭೂಮಿಕಾನು ಬೇಕದು. ಆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಬೇಕಾದ್ರೆ ಅಂತಃಕರಣದ ಪರಿಪಕ್ವ ಬೇಕಾಗ್ತದೆ. ಅಂತ ಭೂಮಿಕಾ ತಯಾರಿದ್ದಾಗ ಬರ್ತೈತೆ ನಮ್ಗೆ. ಒಳಗೆಲ್ಲ ವಾಸನ ಇಟ್ಕೊಂಡ್ರ ಎಲ್ಲಿ ಆಗುತ್ತೆ ನಮ್ಗೆ. ಯಾಕೆ ಅನುಭವ ಬರುವಲ್ದು? ಅಂತಃಕರಣ ಪರಿಪಕ್ವ ಇಲ್ಲ. ಅವು ವಾಸನೆಗಳು ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ಅಂದಾಗ ಆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಬರ್ತೈತೆ. ಆ ಸೂತ್ರ ಹತ್ತೈತೆ ನಮಗೆ. ಅದಕ್ಕೆ ಈ ವಾಸನೆಗಳನ್ನ ವಿಚಾರದಿಂದ ಹೊಡೆದಾಕೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ವೈರಾಗ್ಯ ಇಲ್ಲದ ಹೊರತಾಗಿ ಆ ಸೂತ್ರ ನಮ್ಗೆ ಹತ್ತದೂ ಇಲ್ಲ. ವೈರಾಗ್ಯ ಅಂದ್ರೆ ಆಂತರಿಕ ವೈರಾಗ್ಯ. ಹೊರಗೆ ಏನು ಬಿಡುವ ಅವಶ್ಯಕತೆ ಏನಿಲ್ಲ. ಒಳಗೆ ಹಿಡ್ಕೊಂಡಿದ್ದಿ ಬಿಡೋದನ್ನ. ಒಳಗೆ ಹಿಡ್ಕೊಂಡಿದ್ದಿ ಮಂದಿಗೆ ಏನು ಗೊತ್ತ? ಮಂದಿಗೆ ತೋರ್ಸವನು. ಮಂದಿಗೆ ಬಿಟ್ಟು ಹೊರಗೆ ಬಿಟ್ರೆ ಹೊರಗೆ ಬಿಡುತ್ತೆ ಆಗಲ್ಲ, ಒಳಗೆ ಬಿಡುತ್ತೆ ಆಗಲ್ಲ.
ಆಂತರಿಕ ತ್ಯಾಗಕ್ಕೆ ಸನ್ಯಾಸ ಅಂದಾರ. ಏನ್ ನೀ ಹೊರಗೆ ಏನಾರ ಬಿಡು, ಬೇಕಾದ್ರೆ ಹಿಡ್ಕೊ, ಅದನ್ನ ತಗೊಂಡು ಏನ್ ಮಾಡು. ಹೊರಗೆ ಬಿಡೋದಲ್ಲ, ಬಿಡಾಕ ಬರೋದಿಲ್ಲ, ಹಿಡ್ಕೊಂಡದ್ದು ಒಳಗೈತಿ ಬಿಡೋದು. ಎಲ್ಲಿ ಹತ್ತೈತಿ ಅಲ್ಲಿ ತೊಳ್ಕೊಂಡ್ರೆ ಹಸನಕತ್ತಿಲ್ಲ. ಬಾ ಒಂದ್ ಕಡೆ ಬರೀ ಒಂದ್ ಕಡೆ ಅಂದ್ರೆ ಮನಸ್ಸಿನಾಗ ಹಿಡ್ದಿ ಮನಸ್ಸಿನಾಗ ಕೈ ಬಿಡೋದು, ಮನಸ್ಸಿನಾಗ ಬಿಟ್ಟದ್ದ ಬಿಡುದ ತ್ಯಾಗ. ಏನ್ ಎದ್ರ ಬಗ್ಗೆ ವಿಷಯ ವಸ್ತುಗಳು ಸುಖ ಕೊಡ್ತಾವ ಅಂತ ಹಿಡ್ಕೊಂಡು ಕುಂತಿಯಲ್ಲ, ಅವು ಯಾರಿಗೂ ಸುಖ ಶಾಂತಿ ಕೊಡೋದಿಲ್ಲ ಅಂತ ತಿಳಿದು ಕೈ ಬಿಡುದು. ಅವನ್ ಬಿಟ್ರೆ ಹುಚ್ಚಿಡ್ತೈತ್ರಿ ನಮಗಂತಾನೆ. ಯಾಕೆ ಅವುಗಳನ್ನ ಅವಲಂಬನ ಮಾಡ್ಕೊಂಡು ಕುಂತ್ಬಿಟ್ಟ, ನೀವ ಸುಖರೂಪ ಅಂತ ತಿಳ್ಕೊಂಡ. ಅಯ್ಯೋ ಯಪ್ಪ, ಎಲ್ಲ ಹೋತಲ್ಲೋ ನಂದು ಅಂತ. ಎಲ್ಲ ಹೋದ್ರೂ ಆರಾಮದಿರ್ತೀನಿ, ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ. ಎಲ್ಲ ಹೋಗಬಾರದ್ದೇನೈತಲ್ಲ, ಯಾವಾಗ್ಲೂ ಇದ್ದದ್ದು ವಸ್ತು ಅದು ಎಲ್ಲಿ ಹೋಗೋದಿಲ್ಲ. ಅದು ಬಂದು ಹೋಗುವಂತ ವಸ್ತು ಅಲ್ಲದು, ಯಾವಾಗ್ಲೂ ಇದ್ದದ್ದು. ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥ ಇರು ಏನದ ಆಧಾರವಾದಂತ ಬ್ರಹ್ಮ ಸ್ವರೂಪ, ಅದ್ರ ಕಡೆ ಲಕ್ ಕೊಡು. ಸಮಾಧಾನವನ್ನು ಕುರಿತು ಕೇಳಿದರೆ ನಿನಗೆ ಸಮಾಧಾನ ಇರ್ತೈತಿ, ಅಸಮಾಧಾನವನ್ನು ಕುರಿತು ಕೇಳಿದ್ರೆ ಅಸಮಾಧಾನ ಇರ್ತೈತಿ. ಬಾಳೆದ್ ನೆನಪು ಮಾಡ್ಕೊಂತ ಇದ್ರೆ ಸಮಾಧಾನ ಇರ್ತೈತಿ ನಿನಗೆ. ಈಗ ಯಾವ್ದು ಬಾಳೆದ ನೆನಪಿಲ್ದ ಬಂದ್ ಕುಂತೀರಿ, ಸಮಾಧಾನದಿಂದ ಇದೀವಿ. ಇಲ್ಲಿ ಯಾಕೆ ಸಮಾಧಾನ ಆಕೈತಿ ಅಂದ್ರೆ ಬಾಳೆದ ನೆನಪು ಕೈ ಬಿಟ್ಟು ಕುಂತಿರ್ತೀರಿ, ಅದಕ್ಕೆ ಹಂಗ ಅನಿಸ್ತದೆ. ಯಾವಾಗಲೂ ಅದ್ರ ನೆನಪು ಬಿಟ್ಟು ಕೂಡ ಆರಾಮಿನ ಭಾವದಾಗೆ ಇರ್ತೀನಿ. ಹೆಚ್ಚು ಹೆಚ್ಚು ನಾವು ಅದ ನೆನವನಾಗ ಇರಕ್ ಕಲಿಬೇಕು. ಬಾಳೆದ ನೆನಪು ಬರಬಾರ್ದು ನಿನಗೆ, ಅಸಮಾಧಾನ ಕೆಡಿಸ್ತದ. ಹೆಂಗ್ರಿ ಬಾಳೆ ಗಿಡ ಆಗುದ? ಮಾತು ಕೇಳಿದ್ರೆ ಬಾಳೆ ಎಲ್ಲ ಹಾರಿಗಿಡ್ದು ತನ್ನಿಂದ ತಾನೇ ವ್ಯವಸ್ಥಿತವಾಗಿ ನಡಿತೈತಿ. ನೀ ಅದನ್ನ ನೆನಪು ಮಾಡಿರ ಅದು ಆರಾಮ ಇರ್ತೈತಿ ಅಂತೇನೆ ನಡಿತೈತಿ ಅಂತಿಲ್ಲ, ವ್ಯವಸ್ಥಿತವಾಗಿ ನಡಿತೈತಿ ಅಂತ ನೀ ತಿಳ್ಕೊಂಡಿ. ಅದನ್ನ ಕೈ ಬಿಟ್ರೆ ಎಲ್ಲ ಹಾಳಾಗೋಕೈತಿ ಅಂತ ತಾನ ಸುದ್ದಕೈತದ. ಬಿಡದ ಏನ್ ಆಗವಲ್ದು, ಬಿಡವಲ್ದು. ನಮಗೆ ಅದಕ್ಕೆ ಕರ್ಮಕ್ಕನುಸಾರವಾಗಿ ಏನಾಗಬೇಕಾಗುವುದು, ನಾವು ಅದಕ್ಕೇನು ಬದಲಾವಣೆ ಯಾರಿಗೂ ಮಾಡಕ್ಕಾಗುದಿಲ್ಲ. ಏನ್ ನಿನಗೆ ಯಾವಾಗಲೂ ಆರಾಮ್ ಬೇಕಾಗಿತ್ತಂದ್ರೆ, ಯಾವ್ದು ಚಿಂತೆ ಇರಬಾರ್ದು ಅಂದ್ರೆ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು. ಸಾಂಕ್ಟ್ ಬೇಕಂದ್ರೆ ಅದ ಇದೆಯಲ್ಲ, ಅದನ್ನ ಮಾಡ್ಕೊಂತವು. ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇದ್ದುಕೊಂಡು ಕಲ್ಪನೆಗಳನ್ನ ಅಳಿದವನ ಸಂತ ಅಂತ. ಸಂತನಂದ್ರೆ ಯಾವ? ಆ ನಿರ್ವಿಕಲ್ಪ ಸ್ಥಿತಿಯ ಅನುಭವ ಮಾಡ್ಕೊಂಡವು. ವಿಷಯ ದೋಷ ದರ್ಶನ ಮೊದಲು ಬೇಕು ನೋಡ್ರಿ. ವಿಷಯಗಳಲ್ಲಿ ದೋಷ ದರ್ಶನ ನಮ್ಗೆ ಆಗ್ಬೇಕಂತಂದ್ರೆ ವಿವೇಕ ಜಾಗೃತ ಆಗ್ಬೇಕು. ದೋಷ ಅಂದ್ರೆ ಏನು? ವಿಷಯಾದಿಗಳ ಅನಿತ್ಯ ಅದಾವ ಮತ್ತು ದುಃಖ ರೂಪಿ ಅದಾವ, ಅವು ನಮ್ಗೆ ಸುಖ ಕೊಡೋದಿಲ್ಲ ಅನ್ನೋ ತಿಳುವಳಿಕೆ, ಇದ ದೋಷ ದರ್ಶನ. ನೀವು ಕೊಡ್ತಾವನ್ನು ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ. ಜಗತ್ನ್ಯಾಗ ಯಾವುದೂ ನಮಗ್ ಸುಖ ಕೊಡುದಿಲ್ಲ. ಧನ ಧಾನ್ಯ ಸಂಪತ್ತು ಸುಖ ಕೊಡುದಿಲ್ಲ, ಮಕ್ಕಳು ಮರಿ ಸುಖ ಇಲ್ಲ, ಭೋಗ ಭಾಗ್ಯಗಳು ಎದರಿಂದನೂ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ. ಬಹಳಷ್ಟು ಕೇಳೋದ್ರಿಂದನೂ ಲಾಭ ಇಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ ಎಲ್ಲ ಕೈ ಬಿಡ್ತೀವಿ. ಇನ್ನು ಕಾಯಂ ಇರ್ಬೇಕಂದ್ರೆ ಇವ್ನ ಹಿಡ್ಕೊಂಡು ಕುಂತ್ರೆ ಹೆಂಗ್ರಿ? ನಿದ್ದೆ ಮಾಡಾಕ ಎಲ್ಲ ಕೈ ಬಿಡ್ತಿಲ್ವಾ? ಇಲ್ಲಿ ಎಲ್ಲ ಇಂದ್ರಿಯಗಳು, ಇಂದ್ರಿಯಗಳ ವ್ಯಾಪಾರ ಮಾಡಿದೆ. ನಿದ್ದೆ ಮಾಡ್ಬೇಕಾರ ಆರಾಮ ಇದ್ದಿಲ್ಲೋ ಅಲ್ಲಿ, ಇವನ್ನೆಲ್ಲ ಕೈ ಬಿಟ್ಟಾಗ ಆರಾಮಿತಿ. ಮತ್ ಇವನ್ ಚಾಲು ಮಾಡಿದೆ, ಆರಾಮ್ ಕಳ್ಕೊಂಡಿನ. ಎಚ್ಚರ ಆದ್ಕೂಲೆ ಚಾಲು ಆಯ್ತಪ್ಪ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ. ಇವನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊಳ್ಳಿ, ಅದನ್ನ ಮಾಡ್ಕೋತ ಬಂದೇವ್ ನಾವು. ಎಚ್ಚರ ಆದ್ಕೂಲೆ ಬರೀ ಅದ ಎಚ್ಚರಿಕೆ ವ್ಯವಹಾರ ಎಲ್ಲ ಧನು ಹೊಂದಾಕ ಪ್ರಯತ್ನ ಮಾಡಿದ್ವಿ, ಏನೂ ಲಾಭ ಇಲ್ಲ ಅಂತ. ಈ ಎಚ್ಚರಿಕೆ ವ್ಯವಹಾರದಾಗ ಏನ್ ಮಾಡಿದ್ರು ಲಾಭ ಇಲ್ಲ. ಇಲ್ಲ ಲಾಭ ಮಾಡ್ಕೋಬೇಕನ್ನೋ ಹಂಗಿದ್ರೆ ಎಚ್ಚರಿದ್ದ ಕಲ್ಪನಾ ರಹಿತ ಆಗಿರೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಎಚ್ಚರಿಕೆಗೆ ಬಂದ ಮ್ಯಾಗ ನಮ್ಮ ಸ್ವರೂಪ ಜಾಗೃತಿಯನ್ನು ಮಾಡ್ಕೋದು ಒಂದ ನಮ್ಮ ಕೆಲಸ. ಮತ್ತ ಪುನಃ ಈ ಅಜ್ಞಾನದೊಳಗೆ ನೀ ಬೀಳಬಾರ್ದು. ಮತ್ ಬಿದ್ದರೆ ಅದರಿಂದ ಕಡೆಕ್ ಆಗೋದು ಬಹಳ ಕಠಿಣ ಅದ.
ಇದ್ರ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಇದರಿಂದ ಕಡೆಗಾಗೋದು ಭಾಳ ಕಠಿಣ. ನೀನೇ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಇನ್ನೊಬ್ರು ದಾರಿ ತೋರಿಸ್ತಾರ, ಹೆಂಗ್ ಇದರಿಂದ ಪಾರಾಗಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಾರೆ ನಿನಗೆ. ನೀ ಪ್ರಯತ್ನ ಮಾಡ್ಬೇಕು. ಏನ್ ನೀನೇ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಅಷ್ಟು ಇನ್ನೊಬ್ರು ಹೇಳಿರ ಏನಾಗ. ಅದಕ್ಕೆ ಸ್ವತಃ ಪ್ರಯತ್ನದ ಅವಶ್ಯಕತೆ ಬಿಡಬಾರ್ದು. ನಿರಂತರ ಅಭ್ಯಾಸ ನಡಿಬೇಕು. ಇದೇ ನಿತ್ಯ ನಿನ್ನ ಇರುವಿನ ಬಗ್ಗೆ ಇದನ್ನು ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡುವುದು, ಈ ಪ್ರಯತ್ನವನ್ನು ಮಾಡು, ಈ ಕಾಯಕವನ್ನು ಮಾಡಿ. ಏನ್ ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂತ ಪ್ರಯತ್ನಕ್ಕೆ ಕಾಯಕ ಅಂತ. ಬರೀ ಹೊಟ್ಟಿ ತುಂಬಿಕೊಳ್ಳೋ ಸಂಬಂಧ ಮಾಡುವಂತ ಪ್ರಯತ್ನಕ್ಕೆ ಕಾಯಕ ಅನ್ನೋದು ಏನ್ ಅದು ನಡೆದಂಗ ನಡೀತೈತಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಹೊಟ್ಟಿ ತುಂಬಸಕ್ ಆಗುವುದಿಲ್ಲ. ಬ್ರಹ್ಮ ಕಪಾಲ. ಏನ್ ನಾವ್ ಹೆಂಗ್ ರೂಢಿ ಇರ್ತೇವೆ ಹಂಗ ಇರ್ತೈತಿ. ಅದು ಹೊಟ್ಟಿ ತಿನ್ನು ರೂಢಿ ಬೆತ್ತಂದ್ರೆ ಹಂಗ ತಿನ್ಕೊಂತಾನೆ ಹೋಗೋದನ್ನ ರೀ. ಅದು ಕಡಿಮೆ ಮಾಡಿ ನೀನು ಆರಾಮ್ ಇರ್ತೀನಿ. ಹೌದಿಲ್ಲ? ವಯಸ್ಸಾದ್ಮ್ಯಾಗಂತಿ ಕಡಿಮೆ ಮಾಡ್ಬೇಕು. ಎಷ್ಟು ಕಡಿಮೆ ಮಾಡ್ತಿ? ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ. ಏನ್ ಶರೀರ ಆರೋಗ್ಯ ಇಟ್ಕೋಬೇಕು ಅನ್ನೋಂಗಿದ್ರೆ ಕಡಿಮೆ ತಿನ್ನಾಕ. ವಯಸ್ಸಾದ್ಮ್ಯಾಗ ಬಿಡ ಹಂಗ ತಿನ್ಬೇಕನ್ನು. ಮುದುಕಾದ್ರೂ ಬಿಡುದಿಲ್ರಿ. ಹರಿದ ಇದ್ದಾಗಿನಿಂದ ಬಲ ಹೊಡಿಬೇಕಂತ ನಂಗೆ ತಡಿಬೇಕಲ್ಲ. ಎಲ್ಲ ನಸದೈತಿ ಚೀಲ. ಹೌದಿಲ್ಲ? ಹಿಡಿಸ್ತೈತಿ ಕರೆ, ಆದ್ರೆ ಎಲ್ಲ ನಸದೈತಿ ಚೀಲ. ಹೌದಿಲ್ಲ? ಹಳೆ ಚೀಲ ಭಾಳ ಹಿಡಿಸ್ತಾವ ಅಂತಾರಲ್ಲ. ಆಕೆ ಹಾಕಿದಂಗ ಹಂಗ ಹಿಡುದನ ಅದು ಅಗಲಾಗಿರ್ತೈತಿ. ಏನ್ ಅದಕ್ಕೆ ಅದು ಬೇಕಲ್ಲ. ಆಹಾರ ನಿಯಂತ್ರಣ ಬೇಕು. ಶರೀರಕ್ಕೆಲ್ಲ ಇದ ತ್ರಾಸ ಆಕತಿಲ್ಲ ಹೆಚ್ಚಿಗೆ ಹಾಕಿರ. ಅದಕ್ಕೆ ಮನುಷ್ಯನ ನಿಯಂತ್ರಣ, ಮನುಷ್ಯನ ಕಲ್ಪನಾ ಮಾಡ್ಕೊಂತ ವಿಚಾರಗಳನ್ನ ಅವನು ಕಡಿಮೆ ಮಾಡ್ಬೇಕು. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಮನುಷ್ಯನ ಬೀಜ ಬಂದ್ ಬಾ ತಲೆ ತುಂಬ್ಕೊಳಕ್ ಹೋಗ್ಬೇಡ. ಇಲ್ಲದನ್ನ ಹುಡುಕಿ ಆಡ್ಕೊಂತ ಹೋಗ್ತಾನ. ಅವ್ರನ್ನ ಭೇಟಿಯಾಗಿ ಅವಂದರ್ ತಗೊಂತಾನ, ಅವಂದ್ ಭೇಟಿಯಾಗ ಅವಂದರ್ ತಗೊಂತಾನ. ಹೌದಿಲ್ಲ? ಅವ್ನ ತಲೆಯಾಗ ತಗೊಳಕ ಭೇಟಿ ಆಗೋದ್ ನೀವು ಅವನ್ನೆಲ್ಲ ತುಂಬ್ಕೊಳಕ. ಅದಕ್ಕೆ ಯಾರಿಗೆ ಭೇಟಿ ಆಗಕ್ ಹೋಗ್ಬೇಡ. ಮನಸ್ಸಿಗೆ ಸಮಾಧಾನ ಬೇಕಾಗಿತ್ತಂದ್ರ ಇದ್ರ ನೆನಪು ಬರಬಾರ್ದಪ್ಪ. ನಮಗ್ ಜಗತ್ತಿನ ಸುದ್ದಿ ಬೇಡಪ್ಪ. ಅಂತ ವಾತಾವರಣದಿಂದ ದೂರ ಇರಕ್ ಕಲಿಬೇಕು. ಜಡ ಬುದ್ಧಿ ಜಡಸಂಗ ಮಾಡಿದೆ ಅಂದ್ರೆ ಅದು ಮನಸ್ಸಿಗೇನು ಯಾಕ್ರಿ ನೆಮ್ಮದಿ ಕೊಡೋದಿಲ್ಲ. ಇದ್ದ ಸಮಾಧಾನವನ್ನು ಕೆಡಿಸಿ ಬಿಡ್ತೈತಿ. ನೋಡ್ರಿ, ಮಹಾತ್ಮರು ಆದವರೆಲ್ಲ ಜನಸಂಪರ್ಕದಿಂದ ದೂರಿದ್ದ ಇದನ್ನ ಅನುಭವ ಮಾಡಿದ್ರು. ಏನ್ ಅದಕ್ಕೆ ಜನಸಂಪರ್ಕದಿಂದ ದೂರಿದ್ದ ಇದನ್ನ ಪೂರ್ಣ ಅನುಭವ ಆಗೋ ಮಟ್ಟ ಜನಸಂಪರ್ಕದಾಗ ಬರ್ಲಿಲ್ಲ. ಏನ್ ರಮಣ ಮಹರ್ಷಿಗಳು ಯಾಕೆ ಏಕಾಂತದೊಳಗೆ ಉಳಿದ್ರು? ಅವ್ರು ಅಡ್ಡಿ ಆಗಕೈತೆ ಅವ್ರಿಗೆ ಜನಸಮೂಹ. ಯಾರು ಇಲ್ಲದಲ್ಲಿ ಹೋಗ್ಕೋತ ಶರೀರ ಆತ್ಮಚಿಂತನದ ಅಭ್ಯಾಸದೊಳಗೆ ತೊಳಗು. ನಿರ್ಜನ ಪ್ರದೇಶದೊಳಗೆ ಏನ್ ಅಭ್ಯಾಸದ ಶಿವಳಿಗೆ ಬೇಕಾಗೈತಿ. ಅಂತ ಸ್ಥಾನದಿಂದ ನಾವು ದೂರ ಇರ್ಬೇಕಾಗತ್ತೆ. ಜಡ ಬುದ್ಧಿ ಜಡ ಸಂಘದಿಂದ. ಅವಾಗ ಅಭ್ಯಾಸ ಅಂತ. ಬರೀ ಜನ ಸಮೂಹ ಎಲ್ಲಿ ಇರ್ತೈತಿ ಅಲ್ಲೇ ಹೋಗ್ಕೊಂಡು ನಾವು ಅಭ್ಯಾಸನ ಅಲ್ಲ. ಅವನ ಅಭ್ಯಾಸನ ಬೇರೆ ಐತಿ. ವಿಷಯ ಬಡಕವ. ಜಗತ್ತಿನ ಸುದ್ದಿ, ಊರ್ ಸುದ್ದಿ, ಉಸಾಬರಿ ಜನಸಂಪರ್ಕದಾಗ ಹೋಗ್ಕೊಂಡ್ರವ ಅವ್ರ ಮಕ ಸಹಿತ ನೋಡ್ಬಾರ್ದು ಅಂತ. ಅದು ದೋಷ ಬರ್ತೈತಿ ನಮಗ್. ಹೌದು. ಅದ್ರ ಅನುಭವ ಇಲ್ಲೇ. ಬರೇ ವಿಷಯ ಬಡಕರ ಸಂಘ ಮಕ ನೋಡ್ಕೊಂತ ಕುಂತ್ರ ಏನ್ ಮಾಡವ ತಗೊಂಡವ್. ಅವನ್ ಭೇಟಿಯಾಗಿ ಏನ್ ಮಾಡವ? ಇದು ಸಮಾಧಾನ ಕೆಡಿಸ್ಕೊ. ವಿಷಯ ವಾಸನೆಗಳನ್ನು ನಾಶ ಮಾಡ್ಬೇಕಾದ್ರೆ ವಿವೇಕನ ಬೇಕದ. ಬಾಕಿ ಯಾವ ಯೋಗದಿಂದನೂ ವಾಸನ ಹೋಗುದಿಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ಹೋಗವನು. ಪ್ರಾಣಾಯಾಮ ಮಾಡೋದ್ರಿಂದ ವಿಷಯಾದಿಗಳಲ್ಲಿ ದೋಷ ದರ್ಶನ ಆಕೈತೇನು? ಆಗೈತೆ ನೋಡ್ಕೋ.
ಯಾವುದೇ ಇಚ್ಛೆ ಮನುಷ್ಯನಲ್ಲಿ ಉಂಟಾಕತಿ, ಪ್ರಾಣ ಮತ್ತು ಶರೀರದಲ್ಲಿ ಉಂಟಾಗುವುದಿಲ್ಲ. ಅದು ರಾಗದ್ವೇಷಗಳ ಮೂಲಕ ಮನುಷ್ಯನಲ್ಲಿ ಕಾಮಾದಿಗಳು ತಯಾರಾಗ್ಯವ. ವಿವೇಕ ವೈರಾಗ್ಯದ ಹೊರತು ಮನುಷ್ಯನಲ್ಲಿ ಕಾಮಾದಿಗಳು ನಾಶ ಆಗುವುದನ್ನಿಲ್ಲ. ಏನ್ ಅದಕ್ಕೆ ನಮ್ಮಲ್ಲಿ ವಿವೇಕ ಬೇಕಾಗೈತಿ. ಹಂಗೆ ಸುಮ್ಮನೆ ವಿವೇಕ ಇಲ್ವಲ್ಲೇ ನಮ್ಗೆ. ಎಷ್ಟು ಹೇಳುದು ಕೇಳುದು ಮಾಡಿದ್ರು ಉಪಯೋಗ ಆಗುದು. ಅದಕ್ಕೆ ವಿವೇಕ ವೈರಾಗ್ಯ ಶಮದ ಮಾದಿ ಸಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವು ಇದ್ದಾಗ ಮಾತ್ರ ಅವ ಇದಕ್ಕೆ ಅಧಿಕಾರಿ. ಅದಕ್ಕೆ ವಿಧಿಯೊಳಗ ಆ ಕ್ರಮದೊಳಗೆ ತೊಡಗಬೇಕಾಗತ್ತೆ. ಕ್ರಮವತ್ತ ಅಭ್ಯಾಸ ನಡಿಬೇಕು. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರಣ ಆಗಿರ್ಬೇಕು ಅಂತ ಅದಕ್ಕೆ ಅಂದ. ಅದ್ರಾಗ ತೊಡಗಿದಂದ್ರ ಹೃದಯಗತವಾದಂತ ಭೋಗ ಲಾಲಸೆಗಳು ಕಡಿಮೆ ಅಂತ ಹೋಗ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭೋಗಿ ಎಚ್ಚೆತ್ವರೆಯದೆ ವದ ವಿಷಮಾದಿ ಸಾಧನವಾರು ನೆರೆಯದೆ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಬೇಕು ಬೇಡ. ಸಿಕ್ಕಂಗ ಹರಿಬಿಟ್ಟೆ ಅಂದ್ರೆ ಏನ್ ಬೇಕಂತ ಅದ್ರ ಬೆನ್ನೈತಿ ಅದನ್ನ ಮಾಡ್ಕೊಂತ ಕುಂತ್ರೆ ಅದರಿಂದ ಏನ್ ಲಾಭ? ಇಲ್ಲಿ ತನಕ ಮನುಷ್ಯನ ಬೆನ್ನೈತಿ ಎಲ್ಲಾ ಮಾಡಿದೆ, ಮನುಷ್ಯನ ಗುಲಾಮಾಗಿ ಅದ್ರ ಏನಾತ ಅದ್ರ ಪರಿಣಾಮ? ನೀನ ವಿಚಾರ ಮಾಡಿದ್ರಿಂದ ವಿಮುಖ ಏನೂ ಲಾಭ ಇಲ್ಲ. ಅದ್ರ ಬೆನ್ನೈತಿ ಮನಸ್ಸು ಹೇಳಿದಂಗ ಮೆಣಸಿನ ಬೆನ್ನೈತಿ ತಿರ್ಗಾಕತಿ. ಪ್ರಾಣಾಯಾಮದಿಂದ ಶರೀರ ನಾಡಿ ಶುದ್ಧಿ, ಶರೀರ ಆರೋಗ್ಯ ದೃಷ್ಟಿಯಿಂದ ಮಾಡೋದಷ್ಟ, ವಾಸನಾ ನಾಶ ಆಗುದಿಲ್ಲ. ವಿವೇಕ ವೈರಾಗ್ಯನ ಮುಖ್ಯ. ಶರೀರ ಪ್ರಾಣ ಇಂದ್ರಿಯಗಳಲ್ಲಿ ಕಾಮ ವಾಸನೆಗಳು ಉಂಟಾಗುವುದಿಲ್ಲ. ಮನುಷ್ಯನೊಳಗೆ ತಯಾರಕ್ಕವು ಭೋಗಲಾಲ್ಸ ವಾಸನೆಗಳು ಅಂತಃಕರಣದೊಳಗೆ ಮನಿ ಮಾಡಿಬಿಟ್ಟವು. ಜನ್ಮ ಜನ್ಮಾಂತರ ಐತದು. ಇದು ಒಂದ ಜನ್ಮದ್ದಲ್ಲ. ಅದು ಅಷ್ಟು ಸರಳಿಲ್ಲ. ಒಮ್ಮಿಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ವಾಸನ ಹೋಗುದಿಲ್ಲ. ಅವು ಸುಪ್ತ ರೀತಿ ಒಳಗಿರ್ತಾವು. ನೀ ಹೇಳುವಾಗ ಸರ್ಕೊಂಡಂಗಾಗಿರ್ತ. ಮತ್ತೆ ನೀ ಇದ್ರ ಬಂದಾದ ಕೂಲಿ ಅದ್ರ ಹೆಚ್ಚಾಕೈತಿ, ಅದ್ರ ಪ್ರಭಾವ ಹೆಚ್ಚಾಕೈತಿ. ಏನ್ ಚಿತ್ತವೃತ್ತಿ ನಿರೋಧ ಯಾವಾಗ ಶಾಶ್ವತ ಆಕೈತಿ ಅಂದ್ರೆ ವಾಸನೆಗಳ ಪೂರ್ಣ ನಾಶ ಆದಾಗ. ಈ ಅದು ಒಳಗೆ ಹೆಗ್ಗಣ ಇಟ್ಕೊಂಡು ಕೂತ್ ಪಡ್ದಂಗ ಪ್ರಾಣಾಯಾಮ ಮಾಡುವುದರಿಂದ ಬಿಗಿ ಹಿಡಿದಾಗ ಅಷ್ಟು ನಿಲ್ತೈತಿ. ಹೌದಿಲ್ಲ? ಮತ್ತು ವಾಸನ ಹೋಗಿರೋದಿಲ್ಲ. ಬಿಟ್ಟು ಕೂಡಲೇ ಮತ್ತೆ ಜಿಗದು ಓಡ್ತೈತೆ. ಅದು ಹೆಚ್ಚಿನ ವೇಗದಿಂದ ಮತ್ತೆ ಜಿಗದಾಡಕ್ ಚಾಲು ಆಗ್ತೈತಿ. ಆತ್ಮತತ್ವದ ಅನುಸಂಧಾನಕ್ಕನ ಭಕ್ತಿ ಅಂತಾರೆ. ಏನ್ ಅದ ಸ್ವರೂಪದ ಅನುಸಂಧಾನ, ಆತ್ಮತತ್ವದ ಅನುಸಂಧಾನ ಅಂತ. ಸ್ವರೂಪಾನುಸಂಧಾನಂ ಭಕ್ತಿ ರೀತಿ ಅಭಿಧೀಯತೆ ಅಂತ. ಸ್ವರೂಪಾನುಸಂಧಾನ ಮಾಡೋದಕ್ಕನ ಭಕ್ತಿ ಅಂತ. ತ್ರಿಪುಂಡ್ರ ಧಾರಣ ಅಂದ್ರೆ ವಿವೇಕ ವೈರಾಗ್ಯ ಉಪರತಿಯನ್ನು ತನ್ನ ಅಂತಃಕರಣದಲ್ಲಿ ಧಾರಣ ಮಾಡೋದು. ಏನ್ ನಿಮ್ಮ ಇಡೀ ವಿಶ್ವಕ್ಕನ ಮೂಲ ಸಾಹಿತ್ಯ ಯಾವುದು ಅಂದ್ರೆ ಋಗ್ವೇದ ಸಾಹಿತ್ಯ. ಗ್ರೀಕ್ ಲ್ಯಾಟಿನ್ ಇವೆಲ್ಲ ಐಲಿ ಕಡೆ ಬಂದದ್ದು ಇವೆಲ್ಲ. ಏನ್ ಅಷ್ಟು ಪ್ರಾಚೀನವಾದಂತಹ ಸಾಹಿತ್ಯ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂತ. ಏನು ಋಗ್ವೇದ ಸಾಹಿತ್ಯ. ಅವರವರ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನದೊಳಗೆ ವಿಘ್ನಗಳು ಬರ್ತಾವ. ನಾವು ಏನೇನ್ ಮಾಡಿರ್ತೀವಿ ಆ ಕರ್ಮಕ್ಕನುಸಾರವಾಗಿ ಬರ್ತಾ ಇರ್ತಾವ. ಯಾಕೆ ಬಂದವು? ಕಾರಣ ಇರ್ತೈತಿ. ಕಾರಣ ಇಲ್ಲೇ ಕಾರ್ಯ ಘಟಿಸೋದನ್ನ ಇಲ್ಲ. ಯಾಕೆ ಹಿಂಗ ಆಕೈತಿ ನಮಗೆ ಅಂದ್ರೆ ಮಾಡಿದ ಕರ್ಮಕ್ಕೆ ತಕ್ಕಂಗೆ ನಡೆದಿರ್ತೈತೆ. ಅದ್ರಾಗ ಒಂದು ಕೂದೆಳೆಯಷ್ಟು ಯಾರಿಗೂ ಬದಲಾವಣೆ ಮಾಡಕ್ ಹೋಗುದು. ಏನ್ ನೀವ್ ಏನಿದ್ದೀರಿ ನೋಡ ಅದ ನೀವಂತ ತಿಳ್ಕೊಬೇಕು. ನೋಡು ಇದ ಉಪದೇಶ. ಏನ್ ನೀವಲ್ಲದನ್ನು ನೀವಂತ ತಿಳ್ಕೊಂಡ್ರೆ ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಈಗ ನಾವು ಯಥಾರ್ಥ ಜ್ಞಾನ ಐತೆ ನಮಗೆ.
ಇಲ್ಲ. ಇದ್ದ ವಸ್ತುವಿನ ತಿಳುವಳಿಕೆ ಇಲ್ಲ. ಇಲ್ಲದ್ರ ತಿಳುವಳಿಕೆ ಮಾಡ್ಕೊಂಡು ಕುಂತೀವಿ. ಇಲ್ಲದನ್ನ ತಲೆ ತುಂಬ್ಕೊಂಡು ಕುಂತೀವಿ. ಅಂದಾಗ ಅಸಮಾಧಾನ ಅದ ನಮ್ಗೆ. ಈ ಶರೀರ ಇಲ್ಲದ್ದೋ ಏನು ಇಲ್ಲದ್ದೋ ಇದು ನಡಬರ್ಕ್ ಬಂದದ್ದು ಹೌದಿಲ್ಲ ಇದು. ಈ ಶರೀರ ನೀನಂತ ತಿಳ್ಕೊಂತ ಯಾರು ಹೇಳಿದ್ರು ನಿನಗೆ? ಇದ ನೀನ ನಾನಂತ ತಿಳ್ಕೊಂಡಿ ಹೌದಿಲ್ಲ ಇದು. ಇದು ನಾನಂತ ತಿಳ್ಕೊಂಡದ್ದು ಮಹಾ ಅಪರಾಧ ಇದು. ದೇಹ ನಾನೆನ್ನುವುದೇ ಮಹಾಪಾಪ ಅಂತ. ಹ್ಮ್ ಶರೀರ ಭಾವ ಹಿಡ್ಕೊಂಡು ನಾ ಹೆಣ್ಣದೀನಿ ನಾ ಗಂಡದೀನಿ ಅಂತ ಇದನ್ನ ಹಿಡ್ಕೊಂಡು ಕುಂತಿಯಲ್ಲೋ. ಹ್ಮ್ ನಿನ್ನ ಭಾವದಾಗಿದ್ದಾಗ ಇದೆಲ್ಲೈತಿ. ನಡಬರ್ಕ್ ಬದುತ್ತಿದು ದೇಹ ಭಾವ. ನೀನ ಕಲ್ಪಿಸ್ಕೊಂಡು ಕುಂತಿ ದೇಹ ನಾನು ಅಂತ. ಏನ್ ಮಹಾತ್ಮರು ಹೇಳಿದ ಮಾತು ವರಿಗೆ ಹೆಚ್ಚಿ ನೋಡ್ಕೊಳಕ್ ತಯಾರಿಲ್ಲ ನಾವು. ಯಾವಾಗ ವಿಚಾರ ಮಾಡೋರು ನೀವು? ಅವ್ರು ಹೇಳಿದ ಮಾತಿನ ಕಡೆ ಲಕ್ಷ ಕೊಡುದು ಯಾವಾಗ? ಇದ್ದಕ್ಕಿದ್ದಂಗೆ ಹೇಳಿದವ್ರ ಮಾತು ನಂಬೋದಿಲ್ಲ ನೀವು. ಇಲ್ಲದನ್ನ ಏನಾದ್ರು ತಲೆ ತುಂಬಿಕೊಂಡವ್ರು ತುಂಬವ್ರು ನಂಬ್ತೀರಿ ನೀವು. ಇಲ್ಲಿ ಬಂದು ಸುಮ್ಮನೆ ಬೆಲ್ಲ ಜಜ್ಜು ಗುಂಡ್ಗಲ್ ಗತೆ ಕುಂತ ಮನೆಗೆ ಎದ್ವಾರ ಏನ್ ತಿಳ್ಬೇಕ್ರಿ? ಹ್ಮ್ ಸಂಶಯ ಬಂದ್ರೆ ಅದನ್ನ ಕೇಳಿ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ. ಬಾಳೆ ಸುದ್ದಿ ತೆಗೆದು ಕೇಳ್ತಿದ್ದಿ ಎಲ್ಲಿ ಐತ್ರಿ ಹೆಂಗ್ರಿ ಅಂತ ಹೆಂಗ ಕೇಳ್ತೀನಿ ನೋಡ ಅದನ್ನ. ಒಂದಿಟ್ಟು ಬರ್ದಾರ ಕೊಡ್ರಿ ಅಂತ ಕೇಳ್ತಿ ಅದು. ಇದು ಕುಂತ ಬಿಟ್ಟಿರ್ತಿ ಪಕ್ಕಲ್ ಕುಂತಂಗ ಯಾಕ್ರಿ ಎದಕ್ ಬಂತೀರಿ? ಅದನ್ನ ವಿಚಾರಣೆ ಮಾಡೋಂಗಿಲ್ಲ. ಹ್ಮ್ ಪ್ರಯತ್ನ ಮಾಡಿದ ಪರಿವರ್ತನೆ ಆಗಿ ಆಕೈತಿ. ಪ್ರಯತ್ನ ಮಾಡೋಂಗಿಲ್ಲಲ್ಲ. ಏನ್ ನೀವು ಒದರು ಮಾಡುದಿಲ್ಲ ಕದರು ಅಂದ್ರೆ ಏನ್ ಮಾಡುದು? ಆ ಗಾಂಟ್ಲು ಒಣಗಿ ಸ್ವಾಡ್ಯಾರ ಮಠ ಹೇಳಿದ್ರು ಯಾರು ದಾದ್ ಮಾಡಲಿಲ್ಲ. ಯಾರು ಉಪಯೋಗ ಮಾಡ್ಕೊಂಡ್ರಿ? ತತ್ವ ಇರುವನ್ನ ಮನವರಿಕೆ ಆಗುವಂಗ ತಿಳ್ಕೊಂಡು ಅದ್ರ ನೆನವನ್ಯಾಗ ಇರಕ್ ಕಲಿಬೇಕು. ನೀನು ವಿರಕ್ತಿ ಹೊರಗೆ ತೋರ್ಸಕ್ ಹೋಗ್ಬೇಡ. ನೀವ್ ವಿರಕ್ತ ಆದ್ರೆ ತನ್ನಿಂದ ತಾನ ಪ್ರಕಟ ಆಕೈತಿ. ಅದ್ರಾಗ ಆಸಕ್ತಿ ತಾನ ಕಡಿಮೆ ಆಕೈತಿ. ವಿವೇಕ್ ನಿನ್ನಲ್ಲಿ ಜಾಗೃತ ಆತಂದ್ರೆ ಯಾವ್ದು ನಿತ್ಯ ಯಾವ್ದು ಅನಿತ್ಯದನ್ನು ವಿವೇಕ್ ನಿನ್ನಲ್ಲಿ ಜಾಗೃತ ತನ್ನಿಂದ ತಾನ ಪ್ರಕಟ ಆಕೈತಿ. ಏನ್ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ ಅಂತ ತನ್ನಿಂದ ತಾನ ಸ್ವಾಭಾವಿಕವಾಗಿ ಅವನು ವೈರಾಗ್ಯ ಬಂದ್ಬಿಡ್ತದೆ. ನಿನ್ನಲ್ಲಿ ವಿವೇಕ ಜಾಗೃತ ಆತಂದ್ರೆ. ಕಾಮದಿಂದ ವಿಚಾರ ಶಕ್ತಿ ಎಲ್ಲ ಕುಂಠಿತಕ್ಕೈತಿ. ಏನ್ ಕಾಮಾಂಧತೆ ಕೋಪಾಂಧತೆ ಒಳಗಿದ್ದವಂಗ ಈ ವಿಚಾರ ಎಲ್ಲಿ ಹೊಳಿಬೇಕ್ರಿ? ಏನ್ ಕಾಮ ಕುರುಡದ. ಈ ಹೊಳಿಗೆ ಹೊಡುದಿಲ್ಲ ಅದು ಮತ್ತು ಅಜ್ಞಾನದಾಗ ಬಿದ್ದು ಹೊಳೆ ಆಡ್ತದೆ. ತಾನೊಂದು ನೀತಿ ನಿಷ್ಠ ಆಗಿದ್ರೆ ಜಗತ್ತ ಹೊಯ್ಕೊಂಡ್ರು ಕಣ ತೆಗಿಬಾರ್ದು ನೋಡ್ರಿ. ಏನ್ ಇಡೀ ವಿಶ್ವನ ನನ್ನಲ್ಲಿ ತೋರಿಡಕ್ತದ ನಿಂದ ಈ ತೋರ್ಕಿ ವಿಶ್ವದಿಂದ ನನಗೆ ಏನ್ ಲಾಭ ಹೇಳ್ರಿ? ಈ ಲಾಭನೂ ಇಲ್ಲ, ಇದರಿಂದ ಹಾನಿನೂ ಇಲ್ಲ. ಬೇಕಾದಂಗ ತೋರ್ವಲ್ದು ಅಡಗೋಲ್ದು. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ನನ್ನ ಸ್ವರೂಪದ. ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲರೂ ಅದ್ರ ನಿನ್ನ ನೀ ತಿಳಿದರೆ ನೀನೇ ಸುಭದ್ರ ಅಂದ್ರೆ. ಹೌದು ಎಲ್ಲ ಹತ್ರನಲ್ಲ ಪದವಿ, ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಅಂತ ಮಾಡ್ಕೊಂಡು ಎಷ್ಟೋ ತರ ಇರ್ತಾವ್ರಿ. ಆ ಪದವಿ ಬಿಟ್ಟು ಮತ್ತೊಬ್ಬ ಯಾಕ್ರಿ ಎಷ್ಟನೇ ರುದ್ರ ಎಷ್ಟನೇ ವಿಷ್ಣು ಎಷ್ಟನೇ ಶಿವ ಹೌದಿಲ್ಲ? ಇವ್ ಎಷ್ಟನೇದವ್ರು ಇವರೆಲ್ಲ. ಹ್ಮ್ ಅವು ಪದವಿ ಯಾವ ಪದವಿನೂ ಸ್ಥಿರವಾದದ್ದು ಅಲ್ಲ. ಅಚ್ಯುತ ಪದವಿಯನ್ನು ಪಡೆದೇನು ಯಾವ ಸ್ಥಿರವಾದದ್ದೈತಿ ಅದನ್ನ ಹೊಂದ. ಅದಕ್ಕೆ ಬ್ರಹ್ಮ ಪದವಿಯನ್ನು ಅಲ್ಲಿ ರುದ್ರ ಪದವಿಯನ್ನು ಅಲ್ಲಿ ವಿಷ್ಣು ಪದವಿಯನ್ನು ಅಲ್ಲಿ ಯಾವ ಪದವಿ ಪಟ್ಟಾಂತರಗಳು ಬೇಕಾಗಿಲ್ಲ ನಾವು.
ಈ ಎಚ್ಚರಿಕೆ ವ್ಯವಹಾರದಿಂದ ನಿದ್ದೆ ಆರಾಮ್ ಏನಾರ ಕೆಟ್ಟತಿನದ ಕೆಟ್ಟಿದ್ರ ಪುನಃ ನೀನು ನಿದ್ದೆ ಮಾಡಾಕ ಬರ್ತಿದ್ದಿಲ್ಲ. ದಿನನಿತ್ಯ ನಾವು ಅದನ್ನ ಅನುಭವ ಮಾಡ್ತೇವೆ, ನಿದ್ದೆ ಕಡೆ ಎಲ್ಲ ಕೊಡ್ತೀವಿ. ಅದು ಏನೂ ಆಗಿಲ್ಲ, ಇದಕ್ಕಿದ್ದಂಗೆ ಅನುಭವ ಬರ್ತದೆ. ಎಂದಿಲ್ಲ ಒಂದು ದಿನ ಶರೀರದ ಹಂಗಾರದ ನಿಂತಾಗ ಕೆಲಸ ಆಕೈತೆ. ನೀನು ಈಗ ಯಾಕೆ ಇದರ ಹಂಗವನ್ನು ಕೈ ಬಿಟ್ಟು ಆನಂದದ ಭಾವದಾಗಿರಬಾರ್ದು? ನಿದ್ದೆಯೊಳಗ ಆನಂದ ಏನಾರ ವಿಕಾರ ಆಗಿದ್ ಕಂಡೇನು? ಆನಂದ ಯಾವಾಗಲೂ ಭದ್ರದ. ಒಂದರ ದಿವಸ ನಿದ್ರೆ ಆರಾಮು, ನಿದ್ರೆ ಒಳಗೆ ಬದಲಾಗೈತೇನು? ಇದು ಶರೀರ ಇದಕ್ಕಿದ್ದಂಗೆ ಇರುದಿಲ್ಲ, ಇವತ್ತಿನ ನಾಳೆ ಇರುದಿಲ್ಲ. ಈ ಶರೀರ ಸೋರುವುದು, ನಾರುವುದು, ಹಳಸುವುದು ನಡೆದೈತಿ. ಆರಾಮ್ ಸೋರುವುದು, ನಾರುವುದು, ಹಳಸುವುದು ಮಾಡ್ತೈತಿ. ಆರಾಮ್ ನಾರ್ತೈತಿ ಏನು ಶರೀರ ನಾರ್ತೈತಿ? ಆರಾಮ್ ಬಿಟ್ಟು ಎರಡನೇ ಕಡೆ ನಿನ್ನ ಬಿಟ್ಟು ಎರಡನೇ ಕಡೆ ಎಲ್ಲಾರ ಐತಿ ಅದು ಆರಾಮ? ಮತ್ತೆ ಯಾಕೆ ಚಿಂತೆ ಮಾಡ್ತೀಯ ಹಂಗಾರ? ಶರೀರ ಇದು ಸೋರುವುದು, ನಾರುವುದು ಇರುವುದು. ಚಿಂತೆ ಮಾಡಿದ್ರೆ ಈ ಸೋರುವುದು, ನಾರುವುದು ಬಿಡ್ತೈತಿ ಅಂತ ಹೇಳ್ತೀನಿ. ವಿಕಾರ ಆಗೋದು ದೇಶದಾಗಿಂದ ತಯಾರಾಗೈತಿ, ಅದು ವಿಕಾರ ಕೊಂತ ನಾವು ಹೋಗುದು. ಈ ಶರೀರ ಕೆಡದಂಗೆ ಇಟ್ಕೊಳಕ್ ಆಕೈತೇನ್ರಿ? ಏನ್ ಪ್ರಯತ್ನ ಮಾಡಿದ್ರು ಆಗುದು, ಕೆಟ್ಟ ಹೋಗೋದು ಏನು? ವಿಕಾರ ಆಗೋ ವಸ್ತುವಿನಿಂದ ತಯಾರಾದ ವಿಕಾರ ಕೊಂತ ಹೋಗುದು. ಎಂದು ಶುದ್ಧ ಮಾಡ್ತೀರಿ ಈ ಶರೀರ? ಎಂದು ಶುದ್ಧ ಆಗುದಿಲ್ಲ. ಇದೆಲ್ಲ ಎರಡು ಹೊಲಸಿನ ಬೆಸಿಗೆ ಹೋಗುದಿಲ್ಲ ಶರೀರ. ಮಲವೆರಡರ ಬೆಸಿಗೆ ಅದು ವಿಕಾರ ಆಗುದು ದಿನಸವೆರಡು, ಅದು ವಿಕಾರ ಕೊಂತ ಹೋಗುದು. ವಿಕಾರ ಆಗುದು ದಿನಸದಿಂದ ತಯಾರಂತ ವಸ್ತು ವಿಕಾರ ಆಗಿ ನಾಶ ಆಗಿ ಹೋಗುದು. ಅದು ಆರಾಮ ಎರಡು ವಸ್ತುಗಳನ್ನು ಕೂಡಿ ತಯಾರು ಮಾಡಿದ ಮಾಡಕ್ಕಾಕೈತೇನ? ಏನಾರು ಕೂಡಿಸಿ ತಯಾರು ಮಾಡಿದ್ದಾನ? ಅದು ಸ್ವಯಂ ರೆಡಿ ಇದ್ದದ್ದು. ಏನ್ ಅದನ್ನ ವಿಕಾರ ಆಗುದು ದಿನಸದಿಂದ ಕೂಡಿ ತಯಾರು ಮಾಡಿದಂತ ವಸ್ತು ಅಲ್ಲದು. ಅದು ವಿಕಾರ ಹೊಂದ್ಬಿಡ್ತಿತ್ತು. ಏನ್ ಆನಂದದೊಡನೆ ಈ ಜಗತ್ತಿನ ವಸ್ತುಗಳು ಯಾವ ಬೆರಕಿನೂ ಆಗಿಲ್ಲ. ಅದು ಇರುವಂಗ ಅದೇ ಐತೆ. ಅಂತಃಕರಣದಲ್ಲಿ ಬಿಂಬಿಸಿದಂತ ಚೈತನ್ಯಕ್ಕ ಜೀವ ಅಂತಾರೆ. ಚಿತಿ ಛಾಯಾ ಪ್ರವೇಶಾತ್ ಜೀವ ಇತಿ ಉಚ್ಯತೆ ಅಂತ. ಏನ್ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂತ ಬಿಂಬ, ಅದು ಪ್ರತಿಬಿಂಬ, ಅದಕ್ಕೆ ಜೀವ ಅಂತ ಕರೆಸ. ಮೂಲ ಬಿಂಬ ಏನು ಇರುವಂಗ ಐತೆ. ಅಂತಃಕರಣದೊಳಗ ಆಗೈತೆ. ಅದು ಅಂತಃಕರಣ ಮಲಿನ ಆತಂದ್ರೆ ಅದು ಅನುಭವಕ್ಕೆ ಬರ್ತಲ್ಲ. ಏನು ಕೋಟಿ ಗ್ರಂಥಗಳ ಸಾರವನ್ನು ಒಂದು ಅರ್ಧ ಸೋಕನ್ಯಾಗ ಹೇಳ್ತೇನೆ ಅಂದ್ರ ಶಂಕರಾಚಾರ್ಯ. ಏನ್ ಯದುಕ್ತಂ ಗ್ರಂಥ ಕೋಟಿ ಬಿ ತದರ್ಥಂ ಅರ್ಧ ಶ್ಲೋಕೇನ ಪ್ರಭಕ್ಷ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮೈವನ ಪರ ಅಂತ. ಸತ್ಯವಾಗಿರುವುದನ ಬ್ರಹ್ಮ ಸ್ವರೂಪ, ನೀನು ಜೀವ ಬ್ರಹ್ಮ ಸ್ವರೂಪ. ನೀ ಎಷ್ಟು ಜನ್ಮ ಇದನ್ನ ಯಾಲದನ್ನ ಹಿಡ್ಕೊಂಡ್ರು ನೀನ್ ಆಗಾಕ್ ಶಕ್ಯನೆಲ್ಲ. ನೀವೆಲ್ಲರೂ ದೇವ ಸ್ವರೂಪಿಗಳಾದಿರಿ. ಅದನ್ನ ಖಾತ್ರಿ ಮಾಡ್ಕೊರಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊರಿ. ನೀ ಅದನ್ನ ಬಿಟ್ಟುಕೊಟ್ಟಕಾರ ಆದದೇನೆ, ಇದದೇನಿ, ನಾ ಹೆಣ್ಣದೇನಿ, ಗಡ್ಡದೇನಿ, ಮುದುಕದೇನಿ, ಸಾಯವ, ಹುಟ್ಟವ ಸಾಯವ ಅಲ್ಲ. ನೀನು ಆರೋಪ ಮಾಡ್ಕೊಂಡು ಕೂತಿ, ನೀನು ಅಲ್ಲದನ್ನು ಆರೋಪ ಮಾಡ್ಕೊಂಡು ಕೂತು ದುಃಖ ಪಡ್ಲಿಕ್ಕೆ.
ನೀನಲ್ಲದ ಭಾವನೆಯನ್ನೆಲ್ಲ ತೆಗೆದಾಕಿ ಆರಾಮ್ ಆತ್ಮಭಾವದೊಳಗೆ ನೆಲೆಯಾಗಿಲ್ಲ ಇರಾಕಲಿ ಇದ್ದಕ್ಕಿದ್ದಂಗೆ ಹೋಗ್ಬೇಕು. ನೀನು ಅಲ್ಲದ ಭಾವನೆಗಳನ್ನೆಲ್ಲ ತೆಗೆದುಹಾಕಿ ಜಗತ್ತಿನೊಳಗೆ ಇದ್ದ ಎಲ್ಲಾ ಮಹಾತ್ಮ ಸ್ಥಿತಿ ಅದು ಒಂದೇ ಅದ ನೋಡ್ರಿ. ನಾವು ಹೊರಗಿನ ಇದನ್ನ ನೋಡಿ ಭೇದ ಕಾಣಿಸ್ತದೆ. ನಾವು ಪ್ರಾರಬ್ಧ ವೈಚಿತ್ರ್ಯದಿಂದ ಹೊರಗಿನ ವ್ಯವಹಾರ ಬೇರೆ ಬೇರೆ ಇರ್ತೈತೆ. ಇಲ್ಲಿ ಪ್ರಾರಬ್ಧ ಭಿನ್ನ ಐತೈತಿ. ಅಧ್ಯಾತ್ಮಕ್ಕೆ ನೀವು ಹೊಂದ್ಕೊಂಡ್ರಿ ಅಂದ್ರೆ ನಿಮ್ಮ ಕಲ್ಯಾಣ ನಿಮ್ಗೆ ಹಿತ ಅದ. ಅದನ್ನ ಬಿಟ್ರೆ ನೋಡ ಹೊಂಟಿನಿ ನರಕಕ್ಕೆ ಹೊಂಟಿನಿ. ಆತ್ಮನ ಜೀವನವನ್ನು ಕುರಿತು ವಿಚಾರ ಮಾಡಿದ್ರೆ ತಲೆಯೊಳಗಿನ ಮಡ್ಡೆಲ್ಲ ಬಿಡ್ತೈತಿ. ಎಕಡೆ ಲಕ್ಷ್ಯ ಎಲ್ಲ ಎಕಡೆ ಇತ್ತವ್ರು. ಇರುವಿನ ಕಡೆ ಲಕ್ಷ್ಯ, ದೋರ್ಕಿ ಕಡೆ ಲಕ್ಷ್ಯ ಇಲ್ಲ. ಯಾಕೆ ಅದ್ರಲ್ಲಿ ಕಡೆ ಲಕ್ಷ್ಯ ಇದೆ? ಅದರಿಂದ ಏನೂ ಲಾಭ ಇಲ್ಲ. ಏನ್ ಜೀವನ ಎಲ್ಲ ಹಾಳು ಮಾಡ್ಕೊಂತಿ ಅದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂತ. ಇರುವುದ್ರೊಳಗಾಗಿ ಈ ಜೀವನ ಇರುವುದ್ರೊಳಗಾಗಿ ನಾವು ಈ ಲಾಭ ಮಾಡ್ಕೊ ಮನುಷ್ಯ ಕುಲದ ಜನರ ಲಾಭ ತನ್ನದಂತ ತಿಳ್ಕೊಳ್ಳೋ ಪ್ರಯತ್ನದ ತುಡು. ಯಾವ ಬಾದಶಾ ಚಕ್ರವರ್ತಿಗಳು ಸುಖ ಹೊಂದಾರ ವಿಷಯದಿಂದ? ಶರೀರದ ಕಾಷ್ಟ ತಪಸ್ಸಾದ ಉಪಯೋಗ ಇಲ್ಲ. ಶರೀರ ದಂಡನ ಮಾಡೋದ್ರಿಂದ ಹೋಗ್ತಾವ, ವಾಸನ ಹೋಗುದಿಲ್ಲ. ಹಠದಿಂದ ಮಾಡುವ ವಿಚಾರದಿಂದ ಅಂತ ಹೇಳಿ ಏನ್ ಯಾವ್ದಾರ ಮಹಾತ್ಮ ಯಾವ್ದಾರ ಮಠ ಸೇರಿದನು ಅವ ಯಾಕೆ ಸೇರಕ್ ಹೋಗ್ಕನ್ರಿ ಮಠ? ಅದು ಅವ್ ಎಲ್ಲಿರ್ತಾವ ಅವ ಮಠ ಆಗ್ಬೋದು. ಯಾಕ್ರಿ? ಹಿಂದೂ ದೇವ ವಾರಣಾಸಿ ಪುಣ್ಯಕ್ಷೇತ್ರ ಅನ್ಸ್ತ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತೆ ಅನ್ನೋದನ್ನ ಯಾವಾಗಲೂ ಅನುಸಂಧಾನ ಮಾಡ್ಕೊಂತ ಇರು. ಹೊರಗೆ ಹುಡುಕಿ ದಣಿತೀನಿ, ಇಲ್ಲದಲ್ಲಿ ಹುಡುಕ್ತೀನಿ. ನಿನ್ನೊಳಗುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ ಅಂದಾರ. ನಾವು ಅದನ್ನ ಅನುಭವದಿಂದ ನೋಡಂದಾರ ಹೊರತು ಇಂದ್ರಿಯಗಳಿಂದ ನೋಡಂದಿಲ್ಲ. ನೀನಲ್ಲದನ್ನ ನೀನಂತ ಏನ್ ತಿಳ್ಕೊಂಡೆ ಅಲ್ಲ ಅಂದಾಗ ದುಃಖ ಪಡ್ಲಿಕ್ಕೆ. ಈ ಶರೀರ ತಾದಾತ್ಮ್ಯ ಭಾವ ಹೋಗೋ ಮಟ್ಟ ನಿನಗೆ ನಿಜವಾದ ಸುಖದ ಅನುಭವ ಆಗುವುದನಿಲ್ಲ. ಈ ಶರೀರ ನಾನನ್ನವನ ಹೊಲೆಯ ಅಂತ. ಏನ್ ಈ ಹೊಲಿಮಯ ಶರೀರ ನಾನಂತ ಯಾವ ತಿಳ್ಕೊಂಡಾನ ಅವಂಗ ಹೊಲೆಯ ಅಂತ. ಭೋಗೇಚ್ಛೆಯನ್ನು ತೊರೆದಾಗ ಎಲ್ಲಾ ಸದ್ಗುಣಗಳು ಬೆನ್ನ ಹತ್ತವ. ನಾವು ಭೋಗಲಾಲ್ಸ ಆಗಿತ್ತು ಅಂದ್ರೆ ಎಲ್ಲಾ ದುರ್ಗುಣಗಳು ಬೆನ್ನ ಹತ್ತವು. ಏನ್ ಹೌದು, ಮಹಾತ್ಮರಲ್ಲಿ ಸದ್ಗುಣಗಳು ಅಳವಡಿಸ್ಕೊಂಡಿರ್ತಾನೆ. ಯಾವ ಇಚ್ಛಾನೂ ಇಲ್ಲ ಅವನು. ಇನ್ನೊಬ್ಬರ ಕಡೆಯಿಂದ ಏನಾರು ಹೊಂದಬೇಕು, ಪಡಿಬೇಕು ಅನ್ನೋದೇನೋ ಇಲ್ಲ. ಏನ್ ನಿಷ್ಪ್ರಹ ಶತ್ರುಣಂ ಜಗತ್ತಂತ. ಯಾವುದೋ ಆಶೆ ಇಲ್ಲ ನಮಗೆ. ಈ ಜಗತ್ತು ಹುಲ್ಲು ಕಡ್ಡಿ ಹೆಂಗೆ ಕಾಣಿಸ್ತದೆ. ಜಗತ್ತಿನ ಗೊಡವಿ ಬಿಟ್ಟು ನಿದ್ದೆ ಮಾಡಕರೆ ಕಲೀರಿ ನೀವು ಮೊದಲು. ಜಗತ್ತಿನ ಗೊಡವಿಗೆ ಹೋದ್ರೆ ಅಂದ್ರೆ ಸಮಾಧಾನ ಕೆಡಿಸ್ಕೋತೀರಿ ನೋಡಿ. ನೀ ಸನ್ಯಾಸಿ ಆಗ್ಬೇಕಂತಂದ್ರೆ ಹೊರಗಿಂದ ಏನು ಹಚ್ಕೊಳಕ್ ಹೋಗ್ಬೇಡ. ಏನ್ ಹೊರಗೆ ಇದ್ರು ಸುಧಾ ಅದನ್ನ ಒಳಗೆ ಬರಬಾರ್ದು ನಿನಗೆ. ಅದು ಹೊರಗಿಂದ ಹೊರಗೆ, ಒಳಗೆ ತಗೋಬೇಡ ಅದನ್ನ.
ಆತ್ಮಭಾವದಲ್ಲಿ ನೆಲೆಯಾಗಿ ಮನಸ್ಸು ನೆಲೆಯಾಗಿ ನಿಂತಾಗ ಹೊರಗಿಂದ್ರ ಮ್ಯಾಗಿನ ಅಭಿರುಚಿ ಎಲ್ಲ ಹೋಗಿಬಿಡ್ತೈತಿ. ಸತತ ಅದ್ರ ಅಭ್ಯಾಸದಾಗಿದ್ರೆ ಬರ್ತೈತಿ ಅದು. ಹ್ಮ್ ಇಲ್ಲ ಅಂದ್ರೆ ಬರುದನ ಇಲ್ಲ ನಮ್ಗೆ, ಇದರಿಂದ ಹಿಂದೆ ಸರಿಯಾಕ್ ಆಗುದಿಲ್ಲ ನಮ್ಗೆ. ಎಡೆಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದ್ರೆ ಇದರಿಂದ ವಿಮುಖ ಆಗಕ್ ಬರ್ತೈತಿ ನಮ್ಗೆ. ಇಲ್ಲ ಅಂದ್ರೆ ಆಗುದಿಲ್ಲ, ಮತ್ತು ಅದ ಚಾಳಿನ ಅದ ಗಟ್ಟಿ ಆಗ್ಬಿಡ್ತೈತಿ. ಆತ್ಮವಿಚಾರ ಬಂದ ಆದ ಕೂಡಲೇ ಅನಾತ್ಮ ವಿಚಾರನ ಗಟ್ಟಿ ಆಕೈತಿ. ಅದಕ್ಕೆ ಅವಕಾಶ ಕೊಡ್ದಂಗ ಅನಾತ್ಮ ವಿಚಾರ ಬರ್ದಂಗ ಯಾವಾಗಲೂ ಆತ್ಮಚಿಂತನದ ನಿರಂತರ ಎಡೆಬಿಡದೆ ಮಾಡ್ಕೊಂತ ಇದ್ರೆ ಅದ ಅನುಭವ ಬರ್ತೈತಿ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದ ಆತನಿಗೆ. ನಾವು ಮುಂಜಾನೆ ಎದ್ದು ಸಂಜೆ ಮುದ್ದು ಅಷ್ಟೇ ಮಾಡ್ತೇವೆ ಇದನ್ನು. ಅದು ಎಕಡೆ ಲಕ್ಷ ಎಕಡೆ ಲಕ್ಷ. ಯಾವಾಗಲೂ ಮನಸ್ಸ ಇದ್ರ ಕಡೆ ಲಕ್ಷ ಇತ್ತಂದ್ರೆ ಇದ್ರ ಚಿಂತನೆ ಮಾಡ್ಕೊತ ಇದ್ರೆ ಅದ ನೀನಾಗಿ ಉಳಿತಿ. ಎಡೆಬಿಡದೆ ಬ್ರಹ್ಮ ಚಿಂತನೆಯನ್ನು ಮಾಡೋದ್ರಿಂದ ಬ್ರಹ್ಮ ಪ್ರಾಪ್ತಿ ಆಕೈತಿ. ನೀನು ಬ್ರಹ್ಮಜ್ಞಾನಿನ ಆಗ್ತಿ. ಏನ್ ನೆನಪು ಮಾಡ್ತೀಯ ಅದ ಇರ್ತೀವಿ ನಾವು. ಈ ಸನ್ಯಾಸಿ ಆಗ್ಬೇಕಾದ್ರೆ ಹೊರಗಿಂದ ಏನು ಹಚ್ಕೊಳ್ಳೋ ಕೆಲಸ ಇಲ್ಲ ನೋಡು, ಎಲ್ಲ ಒಳಗಿನ ಕೆಲಸ, ಆಂತರಿಕ ತ್ಯಾಗ. ಯಾ ಯೋಗದಾಗೂ ಏನು ಹೊರಳಿಲ್ಲ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜನಿಷ್ಠರಾಗಿರುವಂತ. ಆತ್ಮ ಅಂದ್ರೆ ತಾನು ತನ್ನಲ್ಲಿ ತಾನು ನೆಲೆಯಾಗಿ ನಿಲ್ಲುವ ಪ್ರಯತ್ನ ಮಾಡ್ಬೇಕಾಗಿತ್ತು. ಪೂಜೆ ಮಾಡೋದು ಅಂದ್ರೆ ಹೊರಗಿನ ಆಡಂಬರ, ಹೂ ಏರ್ಸೋದು, ಪತ್ರೆ ಏರ್ಸೋದು, ಮಣಿ ಎಣ್ಸೋದು, ಅದಲ್ಲ. ನೈವೇದ್ಯ ಮಾಡೋದು, ಅಭಿಷೇಕ ಮಾಡೋದು, ಅದು ಪೂಜೆ ಅಲ್ಲ. ಪೂಜೆ ಅಪಾರ್ಥ. ಆ ಪೂಜೆ ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಆಗೋದು ನೀನು. ಒಳಗ ಆಂತರಿಕವಾಗಿ ಪೂಜೆ ನಡಿಬೇಕು. ಏನ್ ಯಾರಿಗ್ ಗೊತ್ತಿಲ್ಲ ಆನಂದದ ಅನುಭವ? ಎಲ್ಲರಿಗೂ ಗೊತ್ತದ. ಅದು ಪ್ರತಿಯೊಬ್ಬರು ನೆನಪಿನ್ಯಾಗೂ ಅದೈತಿ. ಅದು ಇರ್ಲಿಲ್ಲ ಅಂದ್ರೆ ಯಾರು ಅದನ್ನ ಬೇಡ್ತಿದ್ದಿಲ್ಲ. ಏನ್ ಈ ದೃಶ್ಯ ಜಗತ್ತಿನ ಅವಶ್ಯಕತೆ ಆರಾಮಿರಕ್ ಉಪಯೋಗ ಇಲ್ಲ. ಎಲ್ಲ ವಸ್ತುಗಳಿಗೂ ಐತದು ಆನಂದಮಯವಾದಿರು. ಅದನ್ನ ಅದ್ರ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತದೆ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಆನಂದ ಅನುಭವ ಬರ್ತದಲ್ಲ, ಆ ಆನಂದ ತಣ್ಣದ ಅನ್ನೋದು ಹೊಳಿಬೇಕು ನೋಡ್ರಿ. ಆಯಾ ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯ ಏನದ, ಅದರಿಂದ ಏನಾಕೈತಿ, ಅದರ ಪ್ರತಿಫಲ ಏನಾಗ್ತದೆ ನೋಡ್ಕೋರಿ. ಆಯಾ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಭೋಗದಿಂದ ಆಗುದೇನು ಅಂದ್ರೆ ಬ್ಯಾಸರಿಕೆನೇ ಆಗುದು, ಹೌದಿಲ್ಲ? ವಿಷಯ ವಸ್ತುಗಳೆಲ್ಲ ಹೊರಗದಾವು, ಆನಂದ ಒಳಗದೆ, ಅಂತರಂಗದಲ್ಲಿ ಅನುಭವ ಬರ್ತೈತಿ. ಅದು ಹೊರಗಿಲ್ಲ. ಬಹಿರ್ಮುಖ ವೃತ್ತಿಗೆ ಅನುಭವಕ್ಕೆ ಬರುವುದೂ ಇಲ್ಲ. ಏನ್ ಒಳಗ ಅನುಸಂಧಾನ ಮಾಡ್ಲಿಕ್ಕೆ ಬರ್ತೈತಿ, ಹೊರಗೆ ಬರುವುದೂ ಇಲ್ಲ. ಆನಂದದಲ್ಲಿ ವಿಷಯ ಇಲ್ಲ, ವಿಷಯದಲ್ಲಿ ಆನಂದ ಇಲ್ಲ. ಈ ವಿಶ್ವಕ್ಕೆ ವಿಶ್ವ ಅಂತ ಕರೆದ್ರೆ ಆನಂದ ಅಂತ ಕರೆದಿಲ್ಲ. ದೃಶ್ಯ ಪದಾರ್ಥಗಳ ಭಾವ ಯಾವೂ ಇಲ್ಲ ಇಲ್ಲಿ. ಆನಂದದಲ್ಲಿ ಅದು ಇದು ಹೊರಗೆ ಅಂತ ತೋರ್ಸ್ಲಿಕ್ಕೆ ಬರುದಿಲ್ಲ. ಅದನ್ನ ಅನುಭವದಿಂದ ನೋಡ್ಕೊಳ್ಳೋ ಕೆಲಸದ. ನೀನ ಮುಕ್ತಿದಿ ಅನ್ನೋದು ನಿನ್ನ ಅನುಭವ ನೀನ್ ನೋಡ್ಕೊಂಡಾಗ ಗೊತ್ತಾಗೋದದು. ಏನ್ ಅಂತಃಕರಣ ಪರಿಶುದ್ಧಿ ಇದ್ದಾಗ ಅದನ್ನ ನೋಡ್ಕೊಳಕ್ ಬರ್ತೈತಿ ನಿಮ್ಗೆ. ಆವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ. ಅವನ್ನೆಲ್ಲ ಕೈ ಬಿಡೋದು. ಜಗತ್ನಾಗ ಯಾರು ಏನಂದ್ರು ಸುಧಾ ಅದ್ರ ಕಡೆ ಲಕ್ ಕೊಡಕ್ ಬೇಡ. ನಾವು ಮಹಾತ್ಮರು ಹೇಳಿದಂತ ವಿಚಾರದ ಕಡೆ ಲಕ್ ಕೊಡು.
ಏನ್ ಅದು ಅನುಭವಕ್ಕೆ ಬರ್ಬೇಕಾತಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಎಲ್ಲರಲ್ಲಿ ಅದೈತಿ. ಬ್ರಹ್ಮ ಸ್ವರೂಪ ಅದು ಪೂರ್ಣ ರೂಪದಿಂದ ಐತಿ. ನಿರಂತರ ಮಹಾತ್ಮರ ಹೇಳಿದ ಪ್ರಕಾರ ಅದನ್ನು ಅನುಸಂಧಾನ ಮಾಡ್ಲಿಕ್ಕೆ ಹತ್ತಿದ್ರೆ ಕನಿಷ್ಠನಿಗೆ 3 ತಿಂಗಳ, ಮಧ್ಯಮನಿಗೆ 6 ತಿಂಗಳ, ಉತ್ತಮನಿಗೆ 12 ತಿಂಗಳಿಗೆ ಅದ ಸಿದ್ಧಿಸ್ತದೆ. ನಮ್ಮ ದುಡುಕಿ ಅವಲಂಬನ ಮಾಡ್ಕೊಂಡು ಅದ ಕಾರ್ಯ ಸಿದ್ಧಿ ಆಕೈತಿ ನೋಡ್ರಿ. ಯಾರು ಪ್ರಯತ್ನ ಪೂರ್ವಕ ನಿರಂತರ ಅಭ್ಯಾಸ ಮಾಡ್ತಿರ್ತಾರ ಅವ್ರಿಗೆ ದೌಡಾಕೈತಿ. ಮಂದಗತಿ ಇದ್ದವ್ ಮಂದ ಆಕೈತಿ. ಏನ್ ಈ ವಿಶ್ವಭಾವ, ದೇಶಭಾವ, ವ್ಯಕ್ತಿ ಭಾವ, ಕಾಲಭಾವ ಆನಂದಮಯವಾದ ಇರುವಿನಲ್ಲಿ ಇಲ್ಲ. ಅದು ಪರಿಶುದ್ಧನಾಯ್ತು. ವಿಷಯದಲ್ಲಿ ಸುಖ ಐತೆ ಅನ್ನೋ ಭ್ರಾಂತಿಯ ಮೂಲಕ ಮಾನವ ಅದ್ರ ಬೆನ್ನ ಹತ್ತಿ ತಿರ್ಗಾಕತ್ತಾನ. ಏನ್ ಈ ಭ್ರಾಂತಿ ನಾಶ ಆಗ್ಬೇಕು ನೋಡಿ. ವಿಷಯದಿಂದ ತೋರುವಂತ ಆನಂದ ಅದು ಎಲ್ಲಿದು ಅನ್ನೋದು ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಒಳಿತೈತಿ. ಅದು ಆನಂದ ನಿನ್ನ ಆನಂದನ. ಅದು ಮನಸ್ಸು ನಿಶ್ಚಲ ಆದಾಗ ಆನಂದ ತೋರ್ತದೆ ಅಲ್ಲ, ನಿನ್ನ ಆನಂದ ಸ್ವರೂಪದ ಆನಂದನ. ಅದು ವಿಷಯದ ಅಂತ ತಿಳ್ಕೊಂಡು ನಿನಗೆ ಭ್ರಮ ಆಗಿದೆ. ವಿಷಯದಿಂದ ಹೊಂದಿದಂತ ಆನಂದ ಎಲ್ಲಿಟ್ಟೆ ಹಂಗಾರೆ? ಇಲ್ಲಿ ತನಕ ಉಣ್ಕೊಂತ ಬಂದಿರಿ, ಉಳ್ದಿಲ್ಲ ಅದು. ಅಂದಿಂದ ಯಾಕೆ ಅದಕ್ಕೆ ಅಷ್ಟೊಂದು ತಿರಿ ಕೆಡಿಸ್ಕೋಬೇಕು? ಇದು ದುಃಖದಾಯಕದನು ಯಾವ ಪುಣ್ಯಾತ್ಮ ಹೊಳಿಬೇಕು, ಹೊಳೆದತಿನೋ ಇದು ತನ್ನೊಳಗ ತಾನು ನೋಡ್ಕೊಂಡಾಗ ಗೊತ್ತಾಗುದಿಲ್ಲ. ಇದು ಪ್ರತಿಯೊಬ್ಬರು ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ವಿಷಯದ ಸಂಪರ್ಕ ಭೋಗದಿಂದ ಏನು ಲಾಭ ಆತಿ? ಇಲ್ಲಿ ತನ ಮಾಡ್ಕೊಂತ ಬಂದೀವಲ್ಲ, ಎಷ್ಟು ಜನ್ಮಗಳಾದವು, ಅದರಿಂದ ಎಳ್ಳಷ್ಟು ಲಾಭ ಇಲ್ಲ ಅನ್ನೋ ವಿಚಾರ ಹೊಳಿಬೇಕಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿನ್ನಲ್ಲೇ ಐತಿ ಅನ್ನೋದು ಅನುಭವ ಬರ್ತೈತಿ. ಏನ್ ಎಲ್ಲ ಬೇಸರಕ್ಕೈತಿ. ಯಾವುದೇ ಇಂದ್ರಿಯ ಸಂಪರ್ಕ, ತಿನ್ನೋದು, ಉಣ್ಣೋದು, ನೋಡೋದು, ಮೋಶಿ ನೋಡೋದು, ಮುಟ್ಟೋದು ಎಲ್ಲ ಬೇಸರಕ್ಕ. ಕಡೆಗೆಲ್ಲ ಬೇಸರಾಗಿ ಎಲ್ಲಿ ವಿಶ್ರಾಂತಿಯನ್ನು ಹೊಂತೀನಿ ಇವನು ಕಳ್ಕೊಳಕ ನಿದ್ದೆ ಒಳಗೆ ಮರಿ ಹೋಗಿ. ಏನ್ ಪ್ರತಿಯೊಬ್ಬರು ದಿನನಿತ್ಯ ನಾವು ಅಲ್ಲಿ ವಿಶ್ರಾಂತಿಯನ್ನು ತಗೋತೀವಿ. ಈ ವಿಷಯದ ಸಂಪರ್ಕ ಭೋಗದಾಗ ಕಳ್ಕೊಬೇಕಂಗಾರ ಧನು ಆತಂದ್ರೆ ಇದನ್ನ ಮಾಡಾಕ ಹೋಗಂಗಾರ ಇಲ್ಲಿದ್ ಹೋಗೋ ನೀನಂತಿ. ಎಲ್ಲ ಕೈ ಬಿಟ್ಟು ನಿದ್ದೆಗೆ ಮರಿ ಹೋಗಿ. ಅಲ್ಲಿ ಯಾವ ವಿಷಯದ ಸಂಪರ್ಕ ಭೋಗಿಲ್ಲ. ಆನಂದ ಮಾತ್ರ ನನ್ನ ಸ್ವರೂಪದ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕು ನೋಡಿ. ನಿನ್ನ ಬಿಟ್ಟದಿಲ್ಲ, ಇಲ್ಲ ಯಾವ ವಿಷಯದಲ್ಲಿಯೂ ಇಲ್ಲ. ವಿಷಯದಿಂದನ ಜರ ಆರಾಮಾಗಿದ್ರೆ ವಿಷಯ ಇಲ್ದಾಗ ಆನಂದ ತೋರ್ಬಾರ್ದಾಗಿತ್ತು. ದಿನನಿತ್ಯ ನಿದ್ರಿ ಒಳಗ ಅನುಭವ ಮಾಡ್ತೇವೆ ಅದನ್ನು. ವಿಷಯಗಳ ಸಂಬಂಧ ಇಲ್ಲಿ ವೃತ್ತಿ ವಿಷಯದಿಂದ ವಿಮುಖ ಆದಾಗ ಪ್ರತಿಯೊಬ್ಬರಿಗೂ ಅದು ಆನಂದದ ಅನುಭವ ಆಗಕ್ಕೆ ಶುರುವಾಗ್ತೈತಿ. ಆರಾಮ್ ಬೇಕಾದ್ರೆ ಅದರಿಂದ ಹಿಂದಕ್ಕೆ ಸರ್ಕು, ಸಾಂಕ್ಟ್ ಬೇಕಾದ್ರೆ ಅದರ ಬೆಣ್ಣತ್. ನಿನಗೆ ಎಲ್ಲಾ ಬೇಕಾದ ಸಾಮಾನುಗಳನ್ನು ಒದಗಿಸಿದ್ರು ಅದ್ರ ಬೇಸರಿಕೆಯನ್ನು ಕೊಡ್ತೈತಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಅದು ನಿನಗೆ ಹಿತ ಕೊಡುದೂ ಇಲ್ಲ. ಎಲ್ಲಾ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ಅನುಭವ ಕೊಡುವಂತ ಸ್ಥಿತಿ ಅದು. ಸುಖ ಅದು ಸಾಕಾಗುದಲ್ಲ, ವಿಷಯ ಭೋಗ ಸಾಕಾಕತಿ. ಉಣ್ಣೋದು ತಿನ್ನೋದು ಬೇಸರಕೈತಿ, ನೋಡೋದು ಬೇಸರಕೈತಿ, ಕೇಳೋದು ಬೇಸರಕೈತಿ, ಮೂಸಿ ನೋಡೋದು ಮುಟ್ಟೋದು ಬೇಸರಕೈತಿ. ಆದ್ರೆ ಆನಂದದ ಅನುಭವ ಅದು ಬೇಸರ ಆಗುದಿಲ್ಲ, ಸಾಕೆನಿಸದೆ. ಸವೇ ಇದೆ, ಬೇರೊಂದನ್ನು ಬೇಕೆನಿಸದೆ. ನಾವು ಇಂದ್ರಿಯ ಸಂಪರ್ಕ ಹೋಗೆಲ್ಲ ಸಾಕಣಿಸ್ತತಿ. ಮತ್ತ ಇಂದ್ರಿಯಗಳೆಲ್ಲ ಶಿಥಿಲಕ್ಕವ.
ಹೌದಿಲ್ಲ? ಮತ್ತದನ್ನ ಮರ್ತು ಬಿಡ್ತಿ ಅದು. ಆದ್ರೆ ನಿಜವಾದ ಸುಖ ಅದು ಮರುವಾಗುದು. ಒಮ್ಮೆ ಅದರ ಅನುಭವ ಆತಂದ್ರೆ ಪುನಃ ನಿನಗದ ಅಜ್ಞಾನ ಬರುದು ನಿನಗೆ. ಒಮ್ಮೆ ಜ್ಞಾನ ಹುಟ್ಟಿತು ಅಂದ್ರೆ ಆ ಸುಖದ ಅನುಭವ ನಿನಗೆ ಆತ ಅಂದ್ರೆ ಪುನಃ ನಿನಗೆ ಅಜ್ಞಾನ ಬರುದಿಲ್ಲ. ಯಾವಾಗಲೂ ಅದ ನೆನಪಿನ್ಯಾಗ ಇರ್ಬೇಕು ಅನಿಸ್ತದೆ ನಿನಗೆ. ನಿರಂತರ ಪ್ರಯತ್ನ ಮಾಡಿ ಅದನ್ನ ಯಾವ ಅನುಭವಕ್ಕೆ ತಗೋತಾನ ಅವಾಗ ಸದಾ ಅದ ಇದ್ರಾಗ ಇರ್ಬೇಕು ಅನಿಸ್ತದೆ. ಆರಾಮು ಯಾವಾಗಲೂ ಇದ್ದದ್ದು ಅದು. ಎಲ್ಲಾ ಕಾಲದೊಳಗು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ಆಗುದಲ್ಲ. ಈ ವಿಷಯದ ಸಂಪರ್ಕಕ್ಕೆ ಹೋಗ ಒಂದು ಎಚ್ಚರಿಕೆಯ ಅವಸ್ಥಾದಾಗಟ್ಟ ಅದು ಕನಸಿನ್ಯಾಗೂ ಇಲ್ಲ, ನಿದ್ದೆ ಒಳಗೂ ಅದಿಲ್ಲ. ಏನ್ ಎಲ್ಲಾ ಕಾಲದೊಳಗೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪವಾದದ್ದು, ನಿತ್ಯವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ ಅಂತ ಅದಕ್ಕೆ ಯಾವ್ದು ಸುಖರೂಪ ಐತಿ ಅದು ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗ ನಿಮ್ ಬಾಳೆ ಒಂದ್ ಅವಸ್ಥೆ ಒಳಗೆ ತೋರ್ತೈತಿ, ಮತ್ತೊಂದು ಅವಸ್ಥೆ ಒಳಗೆ ಅದಿಲ್ಲ. ಅಂದಿಂದ ಅದು ಸುಖರೂಪ ಅಲ್ಲ. ವಿಷಯಗಳ ವಸ್ತುಗಳು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡ್ ಕುಂತಿ. ಅದಕ್ಕೆ ಬಾಯಿ ತಕೊಂಡ್ ಕುಂತಿ ಸಿಕ್ಕಿತು ಸಿಗಾಕಿಲ್ವ ಅಂತ. ಹ್ಮ್ ಯಾವ ಮಹಾತ್ಮ ವಿಷಯಾದಿಗಳ ಬೆನ್ ಹತ್ತಿದ್ರೆ ಹೇಳ್ರಿ, ಅದನ್ನ ಕಂಡು ಹಿಡಿದ್ರೆ ನಿಜವಾದ ಸುಖ ಶಾಂತಿ ನನ್ನೊಳಗೈತಿ, ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಅದನ್ನ ಬಿಡದ್ರ ಹುಡುಕ್ಬೇಡ, ಸುಡದ್ ದನಿ ಬೇಡ ಅಂತ ಎಚ್ಚರಿಕೆ ಕೊಟ್ರಿಲ್ಲ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲೆ ನೀನೇ ಸುಖಿ. ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಯಾವಾಗ ಉಳಿತಿ ಯಾವಾಗ ನೀ ಆದ ಸುಖದ ಅನುಭವದಾಗಿರ್ತಿ. ಈ ವಿಷಯ ವಸ್ತುಗಳ ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡು ಅವುಗಳ ಬೆನ್ನ ಎತ್ತಿ ಸಮಾಧಾನ ಶಾಂತಿ ಕಳ್ಕೋತೀನಿ. ಸತತ ನಡಿಬೇಕು ನೋಡ್ರಿ. ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ. ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳು ಸುಖ ಕೊಡುದಿಲ್ಲ. ನ ಧನೇನ ನ ಪ್ರಜೆಯ ನ ಬಹುಸ ತತ್ವೇನ. ಆ ಧನ ಕನಕಾದಿಗಳಿಂದ ಇಲ್ಲ, ಉಣ್ಣು ತಿನ್ನುವುದರಿಂದ, ಮೂಸಿ ನೋಡುವುದು ಮುಟ್ಟುವುದರಿಂದ ಇಲ್ಲ. ಆ ಯಾವ ಬೇಕಾದಷ್ಟೇ ಅಧ್ಯಯನ ಪಾಂಡಿತ್ಯ ಪಡೆದ್ರೂ ಇಲ್ಲ. ಆ ನಾವು ಬಹುಸ ತತ್ವೇನ ಅಂತ ಹೊರಗಿನ ಅಭ್ಯಾಸ ವಿಷಯಗಳ ಚಿಂತನೆ ಅದನ್ನು ಪಡ್ಕೊಳ್ಳೋ ಸಂಬಂಧ ನೀನು ತತ್ವದ ಅಭ್ಯಾಸ ನಡೆದೈತಿ ಅಂತ. ವಿಷಯಗಳ ಪ್ರಾಪ್ತಿಗಾಗಿ ನಿತ್ಯ ಸುಖದ ಪ್ರಾಪ್ತಿಗಾಗಿ ಅಭ್ಯಾಸ ಮಾಡಾಕತ್ತೀನಿ. ನಾವು ಬೇಕಾಗಿರೋದು ನಾವು ಯಾವ ಮಾನ ಮರ್ಯಾದೆ ಅಪೇಕ್ಷೆ ಇರುವುದಿಲ್ಲ ನಮ್ಗ. ಎಲ್ಲ ಹಂಗ ಹರಿದ ನಿಂತ ಅದನ್ನ ಅಭ್ಯಾಸ ಮಾಡಿದ್ರೆ ಅದು ಬರ್ತೈತಿ. ಏನ್ ಜಗತ್ತಿನ ಕಡೆಯಿಂದ ಹೌದು ಅನಿಸ್ಬೇಕು ಅನ್ನೋ ವಾಸನ ಅದು ನಿನಗೆ ಇದನ್ನ ಹೊಂದಾಕ ಅಡ್ಡಿ ಆಕೈತಿ. ಲೋಕವಾಸನ, ಶಾಸ್ತ್ರ ವಾಸನ, ದೇಹ ವಾಸನೆಗಳು ಎಲ್ಲ ಅಳದು ಹೋದಾಗ ಅನುಭವಕ್ಕೆ ಹೋಗ್ತೈತಿ. ನೀ ಎಚ್ಚರಿಕೆ ಒಳಗೆ ಮಾಡೋ ವ್ಯವಹಾರ ಎಲ್ಲ ಬೇಸರಿಕೆನ ಕೊಡ್ತೈತಿ. ಯಾವ ಎಚ್ಚರಿಕೆಯ ಅವಸ್ಥೆ ನಿನಗೆ ಹಿತ ಕೊಟ್ಟೈತಿ? ಇಷ್ಟು ಎಚ್ಚರಿಕೆಗಳನ್ನು ಕಳೆದೇವಲ್ಲ ಹುಟ್ಟಿದಾಗಿನಿಂದ. ಯಾವ ಎಚ್ಚರಿಕೆಯ ಅವಸ್ಥೆ ನಿನಗ ಆ ನೆಮ್ಮದಿ ಕೊಟ್ಟೈತಿ? ಎಲ್ಲ ಬ್ಯಾಸರಿಕೆನ ಕೊಟ್ಟವ. ಹಂಗ ನಿಜವಾದ ಸುಖ ಕೊಡುವಂತ ಅವಸ್ಥೆ ಯಾವ್ದೈತಿ ಅದಕ್ಕೆ ಮಹತ್ವ ಕೊಡ್ಬೇಕು, ಏನು ಬ್ಯಾಸರಿಕೆ ಕೊಡುವ ಅವಸ್ಥೆಗೆ ಮಹತ್ವ ಕೊಡ್ಬೇಕು? ಇದರ ದೋಷವನ್ನ ಯಾವ ಕಾಣ್ತಾನ ಅವಾಗ ಅದ್ರ ಬಗ್ಗೆ ವೈರಾಗ್ಯ ಬರ್ತೈತಿ. ಎಚ್ಚರಿಕೆಯ ಅವಸ್ಥೆಯ ಬಗ್ಗೆ ವೈರಾಗ್ಯವನ್ನು ತಾತನ. ನಮ್ಗೆ ಇನ್ನ ದೋಷ ದರ್ಶನ ಇದಕ್ಕೆ ಸಿಗ್ತೈತಿ ಅನ್ನೋ ಬುದ್ಧಿ ಐತಿ, ಇದಲ್ಲೇ ಏನಾರು ಮಾಡ್ಬೇಕಪ್ಪ. ಇಂದ್ರಿಯಗಳ ಗೋಚರ ಆಗೋದ್ರಾಗ ಸುಖ ಹುಡುಕ್ಬೇಕಂತ ಹೊಂಟೀವಿ ನಾವು, ಪ್ರಯತ್ನ ಮಾಡತ್ತೀವಿ. ಜನ್ಮ ಹೋಗೋ ತನಕ ಪ್ರಯತ್ನ ಮಾಡಿದ್ರು ಅದರಿಂದ ಸುಖ ಶಾಂತಿ ಸಿಗೋದಿಲ್ಲ. ಕಡೆಗೆ ಏನ್ ಉಳಿತೈತಿ? ಧನುವ ಉಳಿತೈತಿ. ನೀವು ಸ್ವತಃ ವಿಚಾರ ಮಾಡ್ರಿ. ಇನ್ನೊಬ್ರು ಹೇಳ್ತಾರಂತ ನಂಬಬೇಕು, ನಾ ಹೇಳಿದ್ದನ್ನ ಅಂತ ನಂಬೇಡ. ನೀನು ಸ್ವತಃ ವಿಚಾರ ಮಾಡಿ ನೋಡ್ಕೊ. ಶರೀರ ಬದುಕಿಸೋದಕ್ಕಾಗಿ ಆಹಾರವನ್ನ ಹಾಕ್ಬೇಕು, ತಿನ್ನುವುದಕ್ಕಾಗಿ ಬದುಕಬಾರ್ದು. ಏನ್ ಬರೀ ಅದು ತೃಪ್ತಿ ಪಡಿಸಕ್ ಆಗುದನೇ ಇಲ್ಲ. ಏ
ಬೇಕಾದಷ್ಟು ಹಾಕಿರು ಅದು ಬ್ರಹ್ಮ ಕಪಾಲ ಹಂಗ ಹಾಕೋದು ಹೊರಗಿನ ತೆಗೆದು ಒಳಗೆ ಹಾಕೋದು ಒಳಗಿನ ತೆಗೆದು ಹೊರಗೆ ಹಾಕೋದು ಇದೇ ನಡೆದು ಬಿಡೋದು ನಮ್ಗೆ ಮುಂಜಾನೆ ಸಂಜೆ ಮಠ ಬ್ಯಾಸರಿಕಿನ ಆಗೋದು ನಮ್ಗೆ ಮತ್ತು ಹಾಕೋದು ತೆಗೆದು ಇದ್ರ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ತೀವಿ. ಅದು ಎಂದೂ ತೃಪ್ತಿ ಇಲ್ಲ ಅದರಿಂದ ಏನ್ ಅವನ್ನೆಲ್ಲ ಕೈ ಬಿಟ್ಟು ನಿಜವಾದ ಸುಖ ಶಾಂತಿ ಎಲ್ಲೈತಿ ಏನ್ ಮಾಡ್ಯಾರ ಸಿಗ್ತೈತಿ ಅನ್ನೋದ್ರ ಕಡೆ ಗಮನ ಕೊಡು. ಮಹಾತ್ಮರೆಲ್ಲ ಅದ್ರ ಬಗ್ಗೆ ಉದಾಸೀನ ಆಗಿ ಎಷ್ಟು ಶರೀರ ಬದುಕು ಸಂಬಂಧ ಹಾಕಿದ್ರಿಲ್ಲ ಅದು ಬರೀ ಅದ ಹೆಸನ ಇಲ್ಲ ಊಟಕ್ಕೆ ವಿಷಯಕ್ಕೆ ಮರಗಲಿಲ್ಲ ಅವರು. ನಾವು ಇರುವಲ್ಲು ಬೀಡವಲ್ಲು ಯಾಕ್ರಿ ನಮ್ಗೆ ಆರಾಮಿನ ಭಾವದಾಗಿರಾಕ್ ಬರ್ತೈತಿ ಇವುಗಳು ಸಂಬಂಧ ಇಲ್ಲ ಅನ್ನೋದನ್ನ ಕಂಡುಕೊಂಡು ಆ ಸತ್ಯವನ್ನು ಕಂಡ್ರವ್ರು. ನಮಗಿನ್ನೂ ಹೊಳಿವಲ್ದ ನಮಗೆ ಇದ್ರೆ ಸುಖ ರೂಪ ಐತಿ ತಿನ್ನಾಕ ಉಣ್ಣಾಕ ಸಿಕ್ಕರೆ ನಾವು ಆರಾಮ ಇರ್ತೇವಿ ಹೌದಿಲ್ಲ. ಇವನ್ನ ಅವಲಂಬನ ಮಾಡೇ ಸುಖ ಹೊಂದ್ಬೇಕು ಅನ್ನೋದು ನಮ್ಮದೈತಿ. ನಾವು ಆರಾಮ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಏನ್ ಅದಕ್ಕೆ ಇವುಗಳ ಗೊಡವಿ ಕೈ ಬಿಡದು. ಇದೇ ಅಭ್ಯಾಸ ನಡಿಬೇಕು ನೋಡಿ. ಇವು ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನವನ್ನು ಮಾಡ್ಬೇಕು ನಾವು. ವಿಷಯಾದಿಗಳ ಸಂಬಂಧ ಇಲ್ಲೇ ನಮ್ಗೆ ಆನಂದದ ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು. ದಿನ ನಿದ್ದೆ ಕಡೆ ಕೊಟ್ಟು ನೋಡ್ಕೋ ಯಾವ ವಿಷಯಗಳ ಸಂಬಂಧ ಇಲ್ಲೇ ಆನಂದ ಇದ್ದಿಲ್ಲೋ ಅಲ್ಲಿ ಎಚ್ಚರಿಕೆಯಾಗಿ ಇವನೇ ಈ ಸಂಬಂಧ ಇಟ್ಕೊಂಡು ಆರಾಮ ಇರ್ಬೇಕಂತ ಪ್ರಯತ್ನ ನಡೆಸಿ ಏನ್ ತಡೆಯಲಿಕ್ಕೆ ಮರಿತೀನಿ ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ ಮತ್ತೆ ವ್ಯಾಮೋಹಕ್ಕೆ ಬೀಳ್ತೀನಿ. ಅದಕ್ಕೆ ಇದನ್ನ ಮ್ಯಾಗ ಇದನ್ನ ಎಚ್ಚರಗೊಳಿಸ್ಕೊಂತ ಬಂದಾರ. ಎಚ್ಚರ ತಪ್ಪಬೇಡ ಅಂತ ಮತ್ತೆ ಅಜ್ಞಾನದೊಳಗೆ ಬೀಳ್ತೀನಿ ಎಚ್ಚರ ತಪ್ಪಿ ಅಂದ್ರೆ ಪುನಃ ಎಡೆಬಿಡದೆ ಅಭ್ಯಾಸ ಮಾಡ್ಕೊಂತ ಇದ್ರೆ ನಮ್ಗೆ ಅನುಭವ ಬರ್ತದೆ. ನಾನಾ ಆನಂದ ಸ್ವರೂಪ ಅದೇನು ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಲ್ಲ ಅನ್ನೋ ವಿಚಾರ ಒಳಗ ಆಂತರಿಕವಾಗಿ ಎಡೆಬಿಡದೆ ನಡಿಬೇಕು. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದ ತನಗೆ ಪಡೆಯುವುದಾಗದು ನಿಜ ಸುಖವಂತ. ನೀ ಹೊರಗಿಂದ್ರ ಕಡೆ ಎಲ್ಲ ಕೂಡಾಕ್ ಹೋಗ್ಬೇಡ. ಹೊರಗೊಂದು ರೂಪ ಅವನು ಈಕ್ಷಿಸದೆ ತಿನ್ನೋದ್ರ ಕಡೆ ನೋಡಕ್ ಹೋಗ್ಬೇಡ. ಯಾಕ್ರಿ ರೂಪದ ಕಡೆ ನೋಡಕ್ ಹೋಗ್ಬೇಡ, ಗಾಯನದ ಕಡೆ ನೋಡ್ಬೇಡ, ವಾಸನೆ ಕಡೆ ಬೇಡ, ಸ್ಪರ್ಶದ ಕಡೆಗಿನೂ ಬೇಡ. ಅವುಗಳ ಬೆನ್ನ ಹತ್ತೆ ನಾವು ಅಣುಲಿ ಉಂಡಿವಿ ನಾವು. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋ. ಅದ್ರ ಬೆನ್ನ ಹತ್ತಿ ವಿಷಯಗಳ ಬೆನ್ನ ಹತ್ತಿದ ಪರಿಣಾಮ ಏನಾಗೈತಿ? ಚಿಂತೆ, ಧನುವು, ವ್ಯಸನ ಇದ ಉಳಿತು. ಅದರಿಂದ ಎಳಷ್ಟು ಸಮಾಧಾನ ಶಾಂತಿ ನಿನಗೆ ಸಿಗಲಿಲ್ಲ. ಮತ್ತ ಅವನು ದೊರಕಿಸ್ಕೊಳ್ಳೋ ಸಂಬಂಧ ಎಷ್ಟು ಕಷ್ಟ ಪಡ್ಬೇಕಾಗೈತಿ. ನಿರಂತರ ತೇಗ್ಬೇಕು ನಾವು. ಯಾಕೆ ತೇಗ್ತೇವೆ ಅನ್ನೋದು ವಿಚಾರ ಮಾಡಿದ್ರೆ ನೀವು ಇದ್ರ ಸಂಬಂಧ ಹೌದಿಲ್ಲ. ಅವೆಲ್ಲ ಮತ್ತು ಕೊರತಿನ ಅಲ್ಲ, ಬೇಕಾದಷ್ಟು ಅದನ್ನ ಹಾಕಿರು ಮತ್ತು ಕೊರತಿನ ತೃಪ್ತಿ ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ ನಿನಗೆ ಹೆಂಗ ಅವನು ಒದಗಿಸ್ಕೊಂತ ಹೋಗಿ ಭೋಗ ವಸ್ತುಗಳನ್ನ ಹಂಗಂಗ ಅದ್ರ ಲಾಲ್ಸ ಹೆಚ್ಚಕ್ಕೊಂತ ಹೋಗಿ. ಆನಂದ ನಿನ್ನ ಅನುಭವ ಬರುವಂತಹದ್ದು. ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗುವುದಲ್ಲ. ಅದು ನಾವು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಮುಖಾಂತರ ಅದನ್ನು ಹೊಂದಬೇಕಂತ ಹೊಂಟೇವಿ. ಎಲ್ಲಿಗೆ ಸಾಧ್ಯ ಆಗ ಕೇಳಿ? ಮಹಾತ್ಮರು ಹೇಳಿದ ವಾಣಿಯೊಳಗೆ ನಂಬಿಕೆ ಬೇಕು ನಮಗೆ. ಶ್ರದ್ಧಾ ಇದ್ದಾಗ ನಮಗಿದು ಅನುಭವ ಗೊತ್ತೈತಿ. ನವರಸ ಸದೃಶೋಪಿತವಾದಂತಹ ಪದಾರ್ಥಗಳನ್ನ ನಾಲಿಗೆ ಮ್ಯಾಗಿಟ್ರು ಅದು ಕಡೆಗೆ ತುತ್ತಿಗೆ ವೈಕ್ ಕಾಣಿಸ್ತತಿಲ್ಲ. ಮೊದಲೇ ತುತ್ತಿನೊಳಗೆ ಹಿತ ಆದದ ಕಡೆ ತುತ್ತಿಗೆ ಅದು ವೈಕ್ ಕಾಣಿಸ್ತೈತಿ. ಅಲ್ಲಿ ಆನಂದ ಬೇಕಾದಂತ ವಸ್ತು ಅಲ್ಲಿ ರುಚಿಕರವಾದ ಪದಾರ್ಥ ಸಿಕ್ಕಾಗ ಮನುಷ್ಯನ ಹರಿದಾಟ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ನಿನಗೆ ಅದಕ್ಕೆ ಖಬರ್ ಇಲ್ಲ. ಅದರಿಂದ ನಾ ಸಿಕ್ತೆ ಅಂತ ನಿನಗೆ ಆನಂದ ಅನುಭವ. ಅದು ನಿನಗೆ ಭ್ರಮ ಆಗಿದೆ. ಅದ ಜರ ಆರಾಮಾಗಿದ್ರ ಅದ ವಸ್ತು ಅಲ್ಲೇ ಐತೆ ಅಂತೇಳಿ ಯಾಕೆ ಆನಂದ ತೋರುದು? ನಿನಗೆ ಕೈ ಮುಗಿತೇನೆ ಬ್ಯಾಡಪ್ಪ ಅಂತೇಳಿ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿರ್ಲಿ ಅದು ಸುಖ ಕೊಡ್ತೈತಿ ಅಂದ್ರೆ ಯಾಕ್ರಿ? ಅದನ್ನ ಬಿಟ್ಟು ನಿನಗೆ ಸುಖ ತೋರ್ಬಾರ್ದು. ನಿನಗೆ ಅವುಗಳ ಮುಖಾಂತರ ಅದರ ಹೊಂದಿ ಬ್ಯಾಸರಿಕೆಯನ್ನು ಹೊಂತಿ ಅವುಗಳ ಮುಖಾಂತರ ಕಡೆಗೆ ಎಲ್ಲಿ ವಿಶ್ರಾಂತಿ ಹೊಂತಿ ಅವುಗಳನ್ನು ಬಿಟ್ಟಾಗ ನಿದ್ದೆ ಒಳಗೆ ಯಾವುದು ಗಡಿವಿ
ಎಲ್ಲ ಕೈ ಇಟ್ಟು ವಿಷಯನ ಸಂಪರ್ಕ ಹೋಗೋದು ಕೊಡವಿ ಕೈ ಬಿಟ್ಟಾಗ ನೀವು ವಿಶ್ರಾಂತಿ ಅನ್ನುವಂತೆ. ಅವ್ಯಾಕ ಬೇಸರ ಅವಂಗಾರ ಅವು ಗ್ರೂಪ್ ಆಗಿದ್ರೆ ಬೇಸರ ಆಗ್ಬಾರ್ದಾಗಿತ್ತು. ಅದಕ್ಕೆ ವಿಷಯದ ಗೊಡವಿ ಕೈ ಬಿಡು, ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೇ ನೀನೇ ಸುಖಿಯಪ್ಪಿ ಅಂದರು. ಆ ಹುಚ್ಚು ಹೋಗಕ್ ನೋಡು, ವಿಷಯದ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೆ ಅನ್ನೋ ತಿಳುವಳಿಕೆ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ದುಃಖ ನಮಗೂ ಬಿಡುದಿಲ್ಲ. ಏನ್ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರೆ ನೀವು ವಿವೇಕಕ್ಕೆ ಮುಖ ಕೊಡ್ಬೇಕು. ಅದ ಸಾಧನ. ವಿಚಾರದಿಂದ ಅದನ್ನ ನೀವು ಹೊರಗೇನು ಮಾಡೋ ಅವಶ್ಯಕತೆ ಇಲ್ಲ. ವಿವೇಕ ಒಂದು ನಿನ್ನಲ್ಲಿ ಜಾಗೃತ ಆತಂದ್ರೆ ನೀನು ಪ್ರಾರ ಪ್ರಕಾರ ಎಲ್ಲಿ ಬೇಕಾದಲ್ಲಿ ಇದ್ರೂ ಸುಧಾ ನೀ ಆರಾಮಿರಾಕ್ ಬರ್ತೈತಿ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ವಿಷಯದ ಸಂಪರ್ಕ ಭೋಗದಲ್ಲಿ ಆಸಕ್ತಿ. ಇದರ ಆಶಾ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ ನೀನು. ನಿನ್ನಲ್ಲಿ ಇದ್ದದನ್ನ ನೀ ತಿಳ್ಕೊಳಕ್ ಪ್ರಯತ್ನ ಮಾಡಿಲ್ಲ. ಎಲ್ಲಿವರೆಗೆ ಬ್ರಹ್ಮನಿಷ್ಠತ್ವ ನಿಮಗೆ ಪ್ರಾಪ್ತ ಆಗುದಿಲ್ಲ ಅಲ್ಲಿವರೆಗೆ ಶ್ರವಣಾದಿಗಳನ್ನ ತಪ್ಪದೇ ಮಾಡ್ಬೇಕಾಗ್ತದೆ. ಬಿಟ್ಟು ಬಿಡದ ಇದು ನಡಿಬೇಕು. ಹೇಳುದು ಕೇಳುದು, ಹೇಳೋಗು ಸಮಾಧಿ ಹತ್ತಬೇಕು. ಅಲ್ಲಿವರೆಗೆ ಇದು ಹೇಳುದು ಕೇಳುದು ನಡಿಬೇಕು. ನೋಡಿ ಎಷ್ಟಂತ ಮಾಡೋದ್ರಿ ಇದನ್ನಂದ್ರೆ ಪೂರ್ಣ ಸ್ಥಿತಿಯ ಅನುಭವಕ್ಕೆ ಬರುವವರೆಗೂ ಸಮಾಧಿ ಹತ್ತಬೇಕು. ನೀನು ಸಮಾಧಿ ಹತ್ತಿ ನಿನಗೆ ಅನುಭವ ಆದಾಗ ಅವಾಗ ನಿನ್ನ ಕೆಲಸ ಮುಗಿದಂಗೆ. ಅವಾಗ ನಿನಗೆ ಅದರ ಅವಶ್ಯಕತೆ ಬರುದಿಲ್ಲ. ಯಾವ ಶ್ರವಣ ಮನ ನಿಧಿಧ್ಯಾಸನದ ಎರಕವಿಲ್ಲದೆ ಎಂದಿರ್ಪನೋ ನಿಜ ಸುಖದಲ್ಲಿ ಅನ್ನೋದು ಹತ್ತದ ನಿನಗೆ. ಅವಾಗ ಆ ಸೂತ್ರ ಹತ್ಯ ಅಂದ್ರೆ ಆ ಭಾವದೊಳಗೆ ಇರ್ಬೇಕನ್ನಿಸ್ತದೆ ನಿನಗೆ. ಅದಕ್ಕೆ ನಿರಂತರ ಪ್ರಯತ್ನದ ಅವಶ್ಯದ ನೋಡ್ರಿ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ದೇದ ಉಭಯಾಂ ಸ ಅವಿದ್ಯಾಂ ಜ್ಞಾತ್ವ ಮೃತ್ಯುಂ ತ್ಯಕ್ವ ವಿದ್ಯೆಯ ಅಮೃತಂ ಅಶ್ನುತೆ ಅಂತ. ಸರಿಯಾದ ಜ್ಞಾನ ವಿಪರೀತ ಜ್ಞಾನ ಇವೆರಡನ್ನೂ ತಿಳಿದುಕೊಂಡವ ಯಾವುದನ ಅವನು ಸರಿಯಾದ ಜ್ಞಾನದಿಂದ ಮೃತ್ಯುವನ್ನು ದಾಟಿ ಅಮೃತತ್ವವನ್ನು ಪಡಿತಾನ. ಅಂದ್ರೆ ವಿವೇಕವಂತ. ಹೌದಿಲ್ಲ? ಯಾವುದು ನಮ್ಮನ್ನ ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ತೈತಿ. ಯಾವುದು ನಮ್ಮ ನಿರಂತರ ದುಃಖವನ್ನು ಕೊಡ್ತೈತಿ ಅದರ ಬಗ್ಗೆ ಅವನು ಉದಾಸೀನ. ಅದನ್ನ ಆ ವಿವೇಕ ಇದ್ದವನು. ವಿವೇಕದ ಸನ್ನೆ ಬೆರೆಸಿ ನೋಡು. ವಿವೇಕ ಉದಯ ಆಗ್ಬೇಕಾದ್ರೆ ಆ ವಿವೇಕವಂತರ ಸಂಘ ಎಷ್ಟು ದಿವಸ ನೀ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಉದಯ ಆಕತ್ತೀವಿ. ನಾ ಏನ್ ಹೇಳ್ಯಾರ, ಬೇಕಾದ ವಿಷಯ ವಸ್ತುಗಳು ದೊರ್ತಾವನು ಸುಧಾ ಅವನ್ನ ಅದ್ರ ಎತ್ತಿ ನೋಡಿದ್ರು. ವಿವೇಕವಂತ ನೋಡೇನ್ ಹೇಳವನು ಹಕ್ಕಿಕತಿ ಗೊತ್ತೈತಿ ನನಗಂತ ವಿವೇಕವಂತ. ಅವಿವೇಕಿ ಯಾವಾಗ ಸಿಕ್ಕಿತ್ತು ಸಿಗಾಕಿಲ್ಲೋ ಅಂತ ಬೆನ್ನು ಹತ್ತೈತೆ, ಬಾಯಿ ತಕ್ಕೊಂಡ್ಕೊಂಡ್ಬಿಡ್ತೈತಿ, ಸೋಲು ಸೋರಿಸ್ತೈತೆ ಅದು ನೋಡಿದ ಕೂಡಲೇ. ಬೇಕಾದಂತ ರಮಣೀಯ ವಸ್ತುಗಳು ಅದಾವನು ಸುಧಾ ಅವಕ್ಕೆ ನೆದರೆತ್ತಿ ಸುಧಾ ನೋಡಿದ್ರು ಗೊತ್ತೇಳದ್ರ ಹಕ್ಕಿಕತಿ ಅಂತ. ಬಹಳ ಸಲ ನಾ ಪಸಿಗೆ ಬಿದ್ದೇನೆ ನೋಡಿ ನಿನ್ನ ಇನ್ಯಾಕೆ ಬಿಡಿ ನನಗೆಲ್ಲ ಗೊತ್ತೈತದಂತ. ಅದಕ್ಕೆ ವಿವೇಕದ ಎಚ್ಚರಿಕೆ ಇರ್ಬೇಕು ನಮಗೆ. ಅದನ್ನು ಜಾಗೃತಗೊಳಿಸುವ ಸಂಬಂಧ ಸತ್ಸಂಗವನ್ನು ನಾವು ಮಾಡ್ಬೇಕಾಗಿದೆ. ವಿವೇಕ ಜಾಗೃತಿ ಇತ್ತಂದ್ರೆ ನಿನಗೆ ಯಾವ ಪಾದೇನೂ ಆಗುದಿಲ್ಲ ನೋಡಿ. ವಿಚಾರದ ಬೆಳಕು ನಿನ್ನಲ್ಲಿ ಜಾಗೃತ ಆಗು. ಮತ್ತು ಕತ್ತಲ ಕೈ ಆಡಿಸ್ಕೊಂತ ಹೋಗು. ಅಜ್ಞಾನದೊಳಗೆ ಮತ್ತೆ ಬೀಳ್ತೀನಿ, ಮೋಹಕ್ಕೆ ಬೀಳ್ತೀನಿ. ಅಜ್ಞಾನ ಹೋಗ್ಲಿಲ್ಲ ಅಂತ ಅಂದ್ರೆ ಮತ್ತು ಪಸಿಗೆ ಬೀಳ್ತೀನಿ ನೀನು. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊ. ಅವಾಗ ಈ ವಿಷಯದ ವ್ಯಾಮೋಹ ನಿನ್ನಲ್ಲಿ ಉಂಟಾಗುವುದೇ ಇಲ್ಲ. ಅಜ್ಞಾನದ ಮೂಲಕ ಇದರ ವ್ಯಾಮೋಹಕ್ಕೆ ಬಿದ್ದುಬಿಟ್ಟಿನಿ. ಮರುವಿಯ ಮೂಲಕ ನಿನ್ನನ್ನು ನೀನು ಗೊತ್ತಿಲ್ಲದಕ್ಕೆ. ಅಜ್ಞಾನ ಅಂದ್ರೆ ನಿನಗೆ ತಿಳಿದೇ ಇರುವುದು ಅಜ್ಞಾನ. ನೀ ಯಾರದು ಯಥಾರ್ಥ ಜ್ಞಾನ ಆದಾಗ ಇವುಗಳ ಬಗ್ಗೆ ಮಹತ್ವ ಉಳಿದಿಲ್ಲ ನಿನಗೆ. ಜಗತ್ತಿನ ಯಾವ ವಿಷಯ ವಸ್ತುಗಳ ಆಕರ್ಷಣೆಯೂ ನಿನಗಾಗುದಿಲ್ಲ. ನಿನ್ನ ನಿಜದ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ. ಇಲ್ಲಾಂದ್ರೆ ಪಸಿಗೆ ಬೀಳ್ತೀನಿ. ಕಂಡದ್ದು ನೋಡಿದ್ದು, ಮೂಸಿ ನೋಡಿದ್ದು, ಮುಟ್ಟಿದ್ದು ಎಲ್ಲ ಇಂದ್ರಿಯಗಳ ಮೋಹಕ್ಕೆ ಬೀಳ್ತೀನಿ. ಅವ ಅಜ್ಞಾನಿ. ಅಜ್ಞಾನದಿಂದ ಆವೃತ ಆದಂತಹ ಜೀವಿಗಳು ವ್ಯಾಮೋಹಕ್ಕೆ ಬೀಳ್ತಾರಂತ. ಅಜ್ಞಾನಿ ಏನು ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಹ ಅಂತ. ಈ ಅಜ್ಞಾನವನ್ನು ಕಳ್ಕೊಂಡಂಥವ್ರು ಯಾರಿದಾರೆ ಅವ್ರು ಮೋಹಕ್ಕೆ ಬೀಳುದಿಲ್ಲ. ಅದ್ರ ಹಕ್ಕಿಕತಿ ಗೊತ್ತಿರ್ತೈತೆ ಅವ್ರಿಗೆ. ಅದಕ್ಕೆ ಮೊದಲ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಇದ ಮನುಷ್ಯನ ಜನ್ಮದ ಲಾಭ. ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡ ನೀ ಯಾರಿದ್ದಿ ಅನ್ನುವಂತಹ ಜ್ಞಾನವನ್ನು ಮಾಡ್ಕೊ. ಅದಕ್ಕಾಗಿ ಮನುಷ್ಯನ ಜನ್ಮ ಮೀಸಲಾಗಿರ್ಬೇಕಾಗಿದೆ.
ಬರೀ ಅಜ್ಞಾನದೊಳಗಿನ ಕಾರ್ಯ ಮಾಡ್ಕೊಂತ ಅದ್ರಾಗ ಸಿಕ್ಕೊಂಡ ಬರೀ ವಿಷಯದ ವ್ಯಾಮೋಹದಾಗ ಬಿದ್ದ ಶರೀರ ಹಾಳು ಮಾಡ್ಕೊಂಡೆಲ್ಲ. ಅದಕ್ಕೆ ಮನುಷ್ಯನ ಜನ್ಮದ ಲಾಭ ಎದ್ರೊಳಗೆ ಐತಂದ್ರೆ ನಿನ್ನನ್ನು ನೀ ತಿಳ್ಕೋದ್ರೊಳಗೆ ತಾನಾರಂಭುದನ್ನು ತಿಳಿಯೋದ್ರೊಳಗೆ ಮನುಷ್ಯನ ಜನ್ಮದ ಲಾಭ. ನಾನೇ ಆನಂದ ಸ್ವರೂಪ ಇದ್ದೇನೆ, ಸುಖ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಅದ್ರ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡ್ಕೊ. ಇಲ್ಲ ವಿಷಯ ಸಂಪರ್ಕಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡು ಹಾಳು ಮಾಡಿದೆ ಅಂದ್ರೆ ಪುನಃ ನಿನಗಿಂತ ಮನುಷ್ಯನ ಜನ್ಮದ ಮತ್ತು ಬರ್ತೈತಿ ಎಲ್ಲೂ ಬರೋಸಿಲ್ಲ. ವಾಸನೆ ಬರೀ ಅದ್ರಾಗ ವಾಸನೆ ಇತ್ತಂದ್ರೆ ಬರೀ ಅಲ್ಲೇ ಹುಟ್ಟಾಕಸ್ತೈತಿ ಮತ್ತು ಅಂತ ಜನ್ಮಗಳು ಬರ್ತಾವ ನಿನಗೆ. ಅದಕ್ಕೆ ಮನುಷ್ಯನ ಜನ್ಮದಾಗ ಇದನ್ನೆಲ್ಲ ವಿವೇಕದಿಂದ ಅದರ ದೋಷವನ್ನು ಕಂಡ ಅದ್ರ ಬಗ್ಗೆ ಆಸಕ್ತಿಯನ್ನ ನೀ ಕಳ್ಕೊಳಿಕತ್ತಿದೆ ಅಂದ್ರೆ ಪುನಃ ನಿನಗೆ ಇದ್ರಾಗ ಆಸಕ್ತಿ ಉಂಟಾಗುವುದಿಲ್ಲ. ಒಮ್ಮೆ ಅದ್ರ ಗಟ್ಟಿ ಮುಟ್ಟಾಗಿ ತಿಳ್ಕೊ, ಚಂದ ಕೇಳದ ಯಾವ್ದು ಸುಖ ರೂಪ ಐತಿ ಯಾವ್ದು ದುಃಖ ರೂಪ ಐತಿ ಅನ್ನೋದನ್ನ ಅನುಭವಿಗಳ ಮುಖಾಂತರ ಶ್ರದ್ಧೆಯಿಂದ ಕೇಳಿ ತಿಳ್ಕೊ. ಆ ನಂತರ ತೊರೆ ಬಿಟ್ಟ ಮ್ಯಾಗ ಅದ್ರ ಪುನಃ ಹಣಿಕೆ ಹಾಕಕ್ ಹೋಗ್ಬೇಡ. ತಿಳಿದ ಕೈ ಬಿಡು, ಇದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಡು. ಅದಕ್ಕೆ ನಿಜವಾದ ತ್ಯಾಗ ಅಂತ. ಹಂಗ ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಮತ್ತು ಹೊಕ್ಕೀನಿ ಅದು ಮತ್ತೆ ಜಗದ ಅದು ನಿಜ ವೈರಾಗ್ಯ. ಅದಕ್ಕೆ ಅಂತ ಒಂದು ವಿವೇಕದಿಂದ ಬಿಟ್ಟದ್ದಾದ್ರೆ ಅದು ನಿಜವಾದ ವೈರಾಗ್ಯ. ಸಿಗ್ಲಿಕ್ಕೆ ಬಿಟ್ರೆ ಅಭಾವ ವೈರಾಗ್ಯ, ಅದು ಮತ್ತು ನಮ್ಮನ್ನ ಮೋಹಕ್ಕೆ ಆಗ್ತದೆ. ಎಲ್ಲ ಇದ್ದು ನೋಡಿ ಕೇಳಿ ತೊರೆದವನು ಅದರಲ್ಲಿ ದೋಷವನ್ನು ಕಂಡು ನೋಡಿ ಅದನ್ನ ಕಂಡು ಹೇಗ್ರಿ ಅದ್ರಾಗ ಏನೈತಿ ನೋಡಿ ಅದನ್ನ ಚಂದಾಗಿ ಒಂದ್ ಮೊಳ ಚೆಂಡ ಹೆಚ್ಚಿ ನೋಡ್ಲಿ ಅದ್ರಾಗ ಅಂತಿದ್ರು ಒಂದು ಶಿವಾನಂದ. ಏನ್ ಲಾಭ, ಏನ್ ಸುಖ ಐತಿ ಅದ್ರಾಗ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಅದರೊಳಗೆ ಎಷ್ಟರ ಮಟ್ಟಿಗೆ ಅದ ಸುಖ ಐತಿ ನೋಡ್ಕೋ ಅದನ್ನ. ಈಗ ಮನುಷ್ಯನ ಜನ್ಮದಾಗ ಅದನ್ನ ಖಾತ್ರಿ ಮಾಡ್ಕೋ. ಯಾವ ಇಂದ್ರಿಯ ಸಂಪರ್ಕ ಹೋಗದಾಗ ಎಷ್ಟೆಷ್ಟು ಸುಖ ಐತಿ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಅದ್ರ ದೋಷವನ್ನು ಕಂಡ ಬಿಡೋದನ್ನ ಬಿಟ್ಟು ಹೊಳ್ಳೆ ನೋಡದಂಗ ಕೈ ಬಿಡೋದು. ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗದೆರಕವಿಲ್ಲದು ಈಗ ಪರಮ ವೈರಾಗ್ಯ ಅಂದ್ರೆ. ಅಂತ ವೈರಾಗ್ಯ ನಮ್ಮಲ್ಲಿ ದೃಢಪಟ್ಟಾಗ ಯಾವಾಗಲೂ ಆತ್ಮಭಾವದಲ್ಲಿ, ಆನಂದದ ಭಾವದಲ್ಲಿ, ಬ್ರಹ್ಮ ಭಾವದಲ್ಲಿ ಇರ್ಲಿಕ್ಕೆ ನಮಗೆ ಬರ್ತದೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನಾವು. ಅದಕ್ಕೆ ಅಭ್ಯಾಸ ಸತತ ಮಾಡು, ಅದರ ಪರಿಣಾಮ ಆಗೇ ತೀರ್ತದೆ ನಿನಗೆ. ಮನಸ್ಸಲ್ಲಿ ಹೋಗಿ ಕೊಡುದು ನಿನಗೆ. ಈ ವಿಚಾರ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ನೀವು ಮಾಡೋದ್ರಿಂದ ಮನಸ್ಸು ವಿಷಯಗಳ ಭೋಗ ಕಡೆಗೆ ಹೋಗುವುದನಿಲ್ಲ. ಅದಕ್ಕಾಗಲಿ ವಿವೇಕ ಜಾಗೃತ ಆಗ್ತದೆ. ದೋಷವನ್ನು ಕಾಣ್ತ ನಾವು ಅದ್ರ ದೋಷ ಕಾಣುವಲ್ಲೇ ಮಬ್ಬಿಗೆ ಬೀಳ್ತದೆ. ಅಜ್ಞಾನ ಆವರಿಸಿ ಬಿಡ್ತೈತಿ, ಮಬ್ಬಿಗೆ ಬೀಳ್ತದೆ. ಯಾವಾಗಲೂ ಇದರ ಎಚ್ಚರಗಳು ಇದ್ದೆ ಅಂದ್ರೆ ಸ್ವರೂಪ ಜಾಗೃತಿ ನಿನ್ನಲ್ಲಿ ಇತ್ತಂದ್ರೆ ನಾನಾ ಆನಂದ ಸ್ವರೂಪ ಇದ್ದೇನೆ. ವಿಷಯ ವಸ್ತುಗಳು ಯಾವ ಸುಖರೂಪ ಅಲ್ಲ, ಅವ ಆನಂದ ಸ್ವರೂಪ ಅಲ್ಲ, ನನ್ನಲ್ಲೇ ಐತಿ ನನಗೆ ಬೇಕಾದದ್ದು ಅನ್ನುವಂಥ ದೃಢವಾದಂತ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅದನ್ನ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಇದು ಅಧ್ಯಾತ್ಮದ. ಅದ್ರ ಬಗ್ಗೆ ಹೇಳುವುದು ಕೇಳುವುದು ಮಾಡ್ಬೇಕಾಗೈತಿ ನಾವು. ಇದ್ರ ಕಡೆ ಅಲಕ್ಷ್ಯ ಮಾಡಿದಿ ಮತ್ತು ಮಬ್ಬಿಗೆ ಬೀಳ್ತೀವಿ. ತಿಳಿದೇ ಇರ್ಲಿ, ಇದನ್ನ ದಿನ ನಿತ್ಯ ನಡಿಬೇಕು ನೋಡ್ರಿ. ಶ್ರವಣ ಮಾಡಿದ್ದು ಮನನ ಮಾಡೋದು, ನಿಧಿಧ್ಯಾಸನ ಅದನ್ನ ಗಟ್ಟಿಗೊಳಿಸೋದು, ಅದ ವಿಚಾರದೊಳಗ ಈ ಶರೀರದೊಳಗಿನ ಪ್ರಾಣವಾಯು ಹೋಗೋ ತನಕ ಇದರ ಅಭ್ಯಾಸದೊಳಗ ಕಾಲು ಕಳಿಬೇಕು. ಶರೀರ ಕೊಟ್ಟ ಹೆಸದಾಗ ಅನ್ನ ಹಾಕ, ನೀರೋಡಿಕೆ ಆದ್ರೆ ನೀರ್ ಹಾಕ, ಆರೋಗ್ಯವಾಗಿ ಇಟ್ಕೋ. ಇದ ಚಿಂತನೆ ಕಾಲು ಕಳಿ. ಇದನ್ನ ಬಿಟ್ಟು ನಿನ್ನ ಯಾವುದು ಕರ್ತವ್ಯವಿಲ್ಲ. ಹೆಂಗ್ ನಡಿಬೇಕ್ರಿ ನಮ್ಮ ಜೀವನ ನೋಡ. ಈ ಪ್ರಕಾರ ಶ್ರದ್ಧೆಯಿಂದ ಈ ಅಭ್ಯಾಸದೊಳಗೆ ತೊಡಗಿನಿ, ಬಿಟ್ಟು ಬಿಡದ ಈ ಚಿಂತನೆ ಒಳಗೆ ತೊಡಗಿದ್ರೆ ಅದು ಹೆಂಗ್ ನಡೀತೈತಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾವ ಬಿಟ್ಟು ಬಿಡದ ತನ್ನ ಆತ್ಮಚಿಂತನೆ ಸ್ವರೂಪ ಚಿಂತನದೊಳಗೆ ತೊಡಗಿರ್ತಾನ ಅವನ ಶರೀರದ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ. ಇಷ್ಟು ಪರಮಾತ್ಮ ಹೇಳಾನಿಲ್ಲ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕು ಬೇಡ. ಎಷ್ಟು ಮಂದಿ ಗೆಟ್ಟಕ್ಕೆ ತೊಡಗಿರಿ ಅಂದ್ರೆ 10,000 ಸುಧಾದ ಮಾತಾ ಹೇಳಿದ್ರು. ನೀವ್ ಏನೇನು ಉಂತೀರಿ, ಏನೇನ್ ತಿಂತೀರಿ ಅದನ್ನೆಲ್ಲ ನಾವು ಒದಗಿಸಲಿಲ್ಲ ಅಂದ್ರೆ ನಾಲಿಗೆ ತಂಗಳಕ್ಕೆ ಹೋಗಿದ್ದೇನೆ ಅಂತ. ಸದ್ದಕಾಯಿ ಮನಿಗೆ ಹೋಗ್ಲಂಗ ಇದ್ರ ಚಿಂತನದೊಳಗೆ ತೊಡಬೇಕನ್ನವ್ರು ಎಷ್ಟು ಮಂದಿದ್ರಿ. ಏನಂದ ಆದೈತ್ರಿ, ಅದಟ ಆದಿಂದ ಬರ್ತೀನಿ, ಇದಟ ಆದಿಂದ ಬರುವಾಗ ಅದು ಆಗ್ಲಿಲ್ಲ, ನೀ ಬರ್ಲಿಲ್ಲ, ಹೋಗ. ಅದ್ರ ಬೆಣ್ಣ ಹಾಯ್ತಿರಿ ಹಿಂಗ ಹೋಗುದ. ನೀವು ಬಾಳೆ ಬೆಣ್ಣ ಹಾಯ್ತಿದವ್ರು ಯಾರು ಸುಖ ಹೊಂದ್ಯಾರ? ಬಾಳೆ ಕೆಡ್ತೈತ್ರಿ ಅಂತ.
ಅದನ್ನ ಶುದ್ಧ ಮಾಡವಪ್ಪ ನೀವು ಗಟ್ಟುಳ ಹೋಗ್ನಿ ಅಂತಿದ್ರಲ್ಲ. ಮಹಾತ್ಮರು ಅದನ್ನ ತಿದ್ದಕ್ಕೂ ಅದನ್ನ ಅದ್ರ ಕಡೆ ಎಲ್ಲ ಕೊಟ್ರು ನಾವು. ಬಾಳೆ ಸುದ್ದಿ ಮಾತಾಡ್ತಿದ್ರು ನಾವು, ಅದನ್ನ ನೆನಪಿಸೋದ ಮಾಡಿದ್ರು. ಅವಾಗ ಅಂತಃಕರಣ ಅವ್ರ ಪರಿಶುದ್ಧಿ ಆದ. ಅದನ್ನ ನೆನಪು ಮಾಡಿದ್ಕೂಲ ಅಂತಃಕರಣ ಹೊಲಸಾಕೈತಿ. ಯಾವ್ದ್ರ ನೆನಪು ಮಾಡೋದ್ರಿಂದ ಅಂತಃಕರಣ ಹೊಲಸಾಕೈತಿ. ಅದನ್ನ ನೆನಪು ಮಾಡ್ಕೊಂತ ಕುಂಟ್ರು ಕೆಲಸ ಏನೈತಿ? ಅದೇ ನೆನಪಿನಾಗ ಕಾಲ ಕಳೆದು ಹೊಲಸು ಮಾಡ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಈ ಚಿಂತನದೊಳಗೆ ತುಡುಗು ಆತ್ಮಚಿಂತನದ ಅಭ್ಯಾಸದೊಳಗೆ ಯಾವಾಗಲೂ ಅಂತಃಕರಣ ಮಲಿನ ಆಗದಂಥ ಒಂದು ಸಜ್ಞದಾಗಿರಾಕಲಿ ವಿವೇಕವಂತರ ಸಂಘ ಮಾಡಿದಾಗ ನಿನಗದ ಅನುಭವ ಬರ್ತದೆ. ಅಂತಃಕರಣ ಪರಿಶುದ್ಧಿ ಆಕೈತಿ. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ಇದು ಯಾರಿಗೂ ಅನುಭವ ಬರೋದು ಇಲ್ಲ. ಹೃದಯಗತವಾದಂಥ ಭೋಗ ವಾಸನೆಗಳ ಪೂರ್ಣ ನಾಶಕ್ಕವು ಈ ಸತ್ಸಂಗದೊಳಗೆ ನೀ ಮನಸ್ಸ ತೊಡಗೋದ್ರಿಂದ ಕ್ಷೀಣಕೋತ ಒಂದು ಜನ್ಮದೊಳಗೆ ನಿನಗದ ಅನುಭವ ಬರ್ತದೆ. ದೀರ್ಘಾವಧಿ ಅಭ್ಯಾಸ ಬೇಕಿದಕ್ಕೆ. ನೀ ಗಸಕಿನ ಒಮ್ಗಿಲೆ ಅದನ್ನ ಹೊಂದಾಕೈತೆ ಮರಿನೇ ಅದನ್ನ ಆಗುದಿಲ್ಲ. ಜನ್ಮ ಅಂತ ಹಿಂದಿನ ಅನೇಕ ಜನ್ಮಗಳ ಅಭ್ಯಾಸ ಮಾಡಿದ್ರೆ ಏನಾದ್ರು ಈ ಜನ್ಮದಾಗ ಅದು ನಿನಗೆ ಅನುಭವ ಬರ್ತದೆ. ಅವೆಲ್ಲ ಹೊಲಸ ತುಂಬಿ ಐತಿ ನಮ್ಗಳ ವಾಸನೆಗಳದಾವು. ಈಗೆಲ್ಲ ಹೇಳುವತ್ನ್ಯಾಗ ಸರದಂಗ ಅನಿಸ್ತಾವ, ಮತ್ತೆ ಬರ್ತಾವ. ಬಂದ ಆವರಿಸ್ತಾವ. ಮತ್ತೆ ಅದ ವ್ಯಾಮೋಹ ಎಂದಿನಂತೆ ಅದ ಚಾಳಿನ ಬಿಡುದಿಲ್ಲ ನಾವು. ಅದಕ್ಕೆ ಅವನ್ನೆಲ್ಲ ನಾಶ ಆಗುವವರೆಗೂ ನಿರಂತರ ಒಳಗೆ ಪ್ರಯತ್ನ ಮಾಡಬೇಕು. ವಾಸನಾ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಈಗ ಮನುಷ್ಯನ ಜನ್ಮದಾಗ ಮಾಡ್ಕೋದನ್ನ ಅಲಕ್ಷ್ಯ ಮಾಡಿದೆ ಅಂದ್ರೆ ನಿನ್ನ ಎಲ್ಲೆಲ್ಲಿ ಓದ್ ಹೋಗಿತಾವ ಹೇಳಕ್ ಹೋದು ನೀನು. ಅವುಗಳಿಗೆ ನೀನು ಆಶ್ರಯ ಕೊಟ್ಟೆ ಅಂದ್ರೆ, ವಾಸನೆಗಳಿಗೆ ಮತ್ತಷ್ಟು ಪ್ರಚೋದನೆ ಕೊಟ್ಕೊಂತ ಹೊಂಟೆ ಅಂದ್ರೆ ಅವು ನಿನ್ನನ್ನು ಎಲ್ಲಿ ಒಯ್ದು ಹೋಗಿತಾವ ಹೇಳಕ್ ಹೋದು ನೀನು. ಅದಕ್ಕೆ ಅವನ್ನೆಲ್ಲ ಹೀನ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೋ. ವಿಷಯ ಭೋಗ ವಾಸನೆಗಳನ್ನು ಹೃದಯಗತವಾಗಿ ಅವು ಒಳಗೆ ಸುಪ್ತವಾಗಿದ್ದಾವು. ಅದಕ್ಕೆ ಒಳಗ ಇದರ ಅಭ್ಯಾಸ ಸತತ ನಡೆದಾಗ ಏನಾರ ಅವು ಕಡಿಮೆ ಕ್ಷೀಣಕ್ಕೋ ಅಂತ ಹೋಗ್ತಾವ. ತತ್ವಜ್ಞಾನದ ನಿರಂತರ ಅಭ್ಯಾಸದಿಂದ ವಾಸನೆಗಳು ಕ್ಷೀಣಕ್ಕವ ಅಂದಾರ. ಅಂದ್ರೆ ನಾಶರಹಿತವಾದಂತ ಇರುವಿನ ಕಡೆ ಎಲ್ಲ ಕೊಡು ಅಂದಾಗ ಅದ್ರ ಇಚ್ಛಾ ನಿನಗಾಗುವುದಿಲ್ಲ. ಅದ ಸುಖರೂಪ ಅನಿಸ್ತೈತಿ ನನಗೆ. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನಿನಗೆ ದುಃಖದ ಬರುದು. ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಾವು ಸುಖ ಶಾಂತಿಗೋಸ್ಕರವಾಗಿ ತೂರೆಡುವಂತ ವಸ್ತುಗಳನ್ನು ಅವಲಂಬನೆ ಮಾಡ್ತೀವಿ. ಅದು ಮೋಸದ. ಸುಖ ಕೊಟ್ಟಂಗ ಮಾಡಿ ಅವು ಕೈ ಕೊಡ್ತಾವ, ಅವು ಅಣಿತ್ಯದವ, ದುಃಖ ರೂಪಿ ಅದಾವ ಅನ್ನೋದು ಹೊಳಿಬೇಕಲ್ಲ ನಾವು. ವಿವೇಕ ಇದ್ರೆ ಹೊಳಿತೈತಿ. ವಿಚಾರದ ಬೆಳಕಿಲ್ಲಲ್ಲ. ಕತ್ತಲ್ದಾಗ ಹಂಗ ಬೆನ್ನ ಹತ್ತಿ ಅಜ್ಞಾನಿಗಳ ಸಂಘ, ಜಡಬುದ್ಧಿ ಜಡ ಸಂಘ ಮತ್ತು ಏನ್ ಮಾಡ್ತೈತಿ ನಮ್ಮನ್ನ ಆ ಕಡೆನ ಅದ ಸೆಳವಿಗೆ ಒಯ್ತೈತಿ ನಮ್ಮನ್ನು. ಅದಕ್ಕೆ ಅವನು ವರ್ಜಿ ಮಾಡು, ವಿಚಾರವಂತರ ಸಂಘ ಮಾಡಿ ಈ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಬಿಡು.